ಮನಂ ನುಡಿ ನೋಟ ಕೈಗಳೆಸೆವುತಿಹ ಪಂಚ ಪರುಷವಾಗಿ ರಂಜಿಸುವ ಬಸವ ದಂಡಾಧೀಶ ಶರಣು ಮತ್ಪ್ರಾಣೇಶ ಭವನಾಶ ಭಕ್ತಿಕೋಶ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಅರಣ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಲಿಂಗಾಯತ ಸಮಾಜ ಜಹೀರಾಬಾದ್ ಶ್ರಾವಣ ಮಾಸದ ಪ್ರತಿ ವರ್ಷದಂತೆ ಈ ಬಾರಿ ಶ್ರಾವಣ ಮಾಸದ 23ನೇ ದಿನದ ಕಾರ್ಯಕ್ರಮ. ಇದರಲ್ಲಿ ಭಾಗಿಯಾಗಿರುವಂಥ ಎಲ್ಲ ಸಮಾಜದ ಹಿರಿಯರಲ್ಲಿ, ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಲ್ಲೂ ಶರಣು ಶರಣಾರ್ಥಿ. ಸುಮಾರು 23 ದಿನಗಳ ಕಾಲ ಸ್ವಲ್ಪ ಮಟ್ಟಿಗೆ ಬಸವಾದಿ ಪ್ರಮಥರ ತತ್ವ ಚಿಂತನೆಗಳನ್ನು ಕುರಿತು ಒಂದಿಷ್ಟು ಚಿಂತನೆಯನ್ನು ಮಾಡಿದ್ದೀವಿ. 12ನೇ ಶತಮಾನ ಬಸವಣ್ಣ ಬರೋದಕ್ಕಿಂತ ಪೂರ್ವದಲ್ಲಿ ಸಾಕಷ್ಟು ರೀತಿಯ ಅಸಮಾನತೆ, ಭೇದ ಭಾವಗಳು, ಸ್ಪೃಶ್ಯತೆ, ಎಲ್ಲರೂ ಹಕ್ಕು ಬಾಧ್ಯತೆಗಳಿಂದ ವಂಚಿತರಾಗಿದ್ದರು. ಇಂಥ ಸಂದರ್ಭದಲ್ಲಿ ಒಂದು ರೀತಿ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಹುಟ್ಟಿ ಬಂದವರು ಯಾರು ಅಂದರೆ ಬಸವಣ್ಣ. ಅವರು ನಿಮ್ಮ ಹಾಗೆ ಹುಟ್ಟಿದರು. ಆದರೆ ಈ ಜಗತ್ತನ್ನು ನಾವು ನೋಡುವ ಪರಿ ಬೇರೆ, ಅವರು ಈ ಜಗತ್ತನ್ನು ನೋಡಿದ್ದ ಪರಿ ಬೇರೆ. ಏನು ಸಣ್ಣ ವಯಸ್ಸಿಗೆ ಆ ಚಿಂತನೆ ಇತ್ತಲ್ಲ, ಅದು ನನಗಿರೋದು ಅವ್ರಿಗೆ ಯಾಕಿಲ್ಲ, ನನಗಿರೋ ಸೌಲಭ್ಯ ಅವರಿಗೆ ಯಾಕಿಲ್ಲ. ನಾ ಹೇಳಿದೆ, ಅವರು ಹುಟ್ಟಿದ್ದೇ ಈ ದೇಶದಲ್ಲಿ ಭೂಸುರ ಅಂತ ಕರೆಯುವಂಥ ಅತ್ಯಂತ ಶ್ರೇಷ್ಠ ಜಾತಿ ಬ್ರಾಹ್ಮಣರಲ್ಲಿ. ಈ ದೇಶದಲ್ಲಿ ಏನು ಸೌಲಭ್ಯಗಳು ಸಿಗ್ತಾ ಇತ್ತು ಅದೆಲ್ಲದಕ್ಕಿಂತ ಮೊದಲು ಬಸವಣ್ಣನಿಗೆ ಸಿಗ್ತಿತ್ತು. ಆದರೆ ನನಗೆ ಸಿಗುವ ಸೌಲಭ್ಯ ಈ ಜಗತ್ತಿನ ಅತೀ ಕಟ್ಟ ಕಡೆ ಮನುಷ್ಯ ಅಂತ ಕರೆಸ್ಕೊಳ್ಳೋನಿಗೂ ಸಿಗಬೇಕು. ನನಗೆ ಸಿಗುವ ಸೌಲಭ್ಯ ಯಾಕೆಂದರೆ ಸಣ್ಣ ವಯಸ್ಸಿಗೆ ವೇದ, ಉಪನಿಷತ್ತು, ಆಗಮ, ಪುರಾಣ ಎಲ್ಲವನ್ನೂ ಅಧ್ಯಯನ ಮಾಡಿದರು. ಇವೆಲ್ಲ ಏನು ಈ ಸ್ಪೃಶ್ಯತೆ, ಮೇಲು ಕೀಳುಗಳು, ವರ್ಣಭೇದ, ವರ್ಗಭೇದ, ಜಾತಿ ಭೇದ, ಇವೆಲ್ಲ ಮನುಷ್ಯ ಕಲ್ಪಿತ ಅಂತ ಗೊತ್ತಿತ್ತು ಬಸವಣ್ಣನಿಗೆ. ಇವೆಲ್ಲ ದೇವರು ನಿರ್ಮಾಣ ಮಾಡಿದ್ದಲ್ಲ, ಮನುಷ್ಯ ಕಲ್ಪಿತ. ಆತ ಈ ಜಗತ್ತು ಹಾಳಾಗಬಾರದು ಅಂತ ಹುಟ್ಟಿ ಬಂದಿದ್ದು. ಈ ಭಗವಂತನ ಸೃಷ್ಟಿ ಏನಿದೆ, ಇದು ಕರ್ತಾರನ ಕಮ್ಮಟ, ಇದು ಈ ರೀತಿಯಲ್ಲಿ ಹಾಳಾಗಬಾರದು. ಅದಕ್ಕೆ ಯೋಮಕಾಯ ಸಿದ್ಧರಾಗಿರ್ತಕ್ಕಂಥ ಶೂನ್ಯಪೀಠದ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮ ಪ್ರಭುಗಳು ಬರೀತಾರೆ, ಬಸವಣ್ಣ ಯಾಕೆ ಹುಟ್ಟಿ ಬಂದರು ಅಂದರೆ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು. ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಒಬ್ಬ ಶರಣನ. ಆ ಶರಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸವ ಮಾಡಿ ರುದ್ರಗಣ ಪ್ರಮಥ ಗಣಗಳೆಲ್ಲರ ಹಿಡಿತಂದು ಅಸಂಖ್ಯಾತರೆಂಬ ಹೆಸರಿಟ್ಟು ಕರೆದು ಭಕ್ತಿಯ ಕುಳಸ್ಥಳವ ಶ್ರುತ ದುಷ್ಟ ಪವಾಡದಿಂದ ಮೆರೆದು ತೋರಿ ಜಗವರಿಯಲು ಶಿವಲೋಕ ಮರ್ತ್ಯಲೋಕಕ್ಕೆ ನಿಚ್ಚಣಿಕೆಯಾದನು ಅಂತ ಬರೀತಾರೆ ಪ್ರಭುದೇವರು. ಮರ್ತ್ಯಲೋಕ ಶಿವಲೋಕಕ್ಕೆ ಏನಾದರೂ ಬಸವಣ್ಣ ನಿಚ್ಚಣಿಕೆ ಅಂದರೆ ಏನು? ಏಣಿಯ ನಮ್ಮನ್ನು ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಸವಣ್ಣ ಏನಾದರೂ ಲೌಕಿಕದಿಂದ ಅಲೌಕಿಕದ ಎಡೆಗೆ, ಸಾಮಾನ್ಯರನ್ನ ಅಸಾಮಾನ್ಯದೆಡೆಗೆ. ಏನು ಬಸವಣ್ಣನ ಒಂದು ತಲೆಮಾರಿನಲ್ಲಿ 770 ಜನ ಅಸಾಮಾನ್ಯರಾದರು, ಮುಕ್ತಾತ್ಮರಾದರು. ಅದೇನು ಸಾಮಾನ್ಯ ಕ್ರಾಂತಿ ಅಲ್ಲ. ಸಾಮಾನ್ಯ ಮಹಾತ್ಮರು ಬೇರೆ, ಪ್ರವಾದಿಗಳು ಬೇರೆ. ಈ ಜೈನರಲ್ಲಿ 4 ರೀತಿಯ ಆತ್ಮರುಗಳನ್ನು ಗುರುತಿಸ್ತಾರವ್ರು. ಭವಾತ್ಮ, ಭವ್ಯಾತ್ಮ, ಜಿನಾತ್ಮ, ತೀರ್ಥಂಕರ ಅಂತ. ಭವಾತ್ಮ, ಭವ್ಯಾತ್ಮ, ಜಿನಾತ್ಮ, ತೀರ್ಥಂಕರರು ಅವರಲ್ಲಿ.
ಭವಾತ್ಮ ಅಂದರೆ ಏನು ಅಂದರೆ ದೇವರು, ಧರ್ಮ, ಪುರಾಣ, ಪ್ರವಚನ ಏನು ಇಲ್ಲದೆ ಆರಾಮ್ ಉಣ್ಣೋದು, ತಿನ್ನೋದು, ಮಕ್ಕಳನ್ನಿರೋದು, ಮೋಜು ಮಜಾ ಇದರಲ್ಲೇ ಯಾರು ಮಗ್ನರಾಗಿರ್ತಾರಲ್ಲ ಎಲ್ಲ ಬಿಟ್ಟು ಇವರಿಗೆ ಭವಾತ್ಮರು, ಭವದಲ್ಲಿ ಹುಟ್ಟು ಸಾವುಗಳಲ್ಲಿ ತಿರುಗ್ತಕ್ಕಂಥವ್ರು ಅಂತ. ಇದು ಒಂದು ರೀತಿ ಆತ್ಮರುಗಳು. 4 ರೀತಿ ಆತ್ಮರುಗಳನ್ನು ಹೇಳ್ತಾರೋ. ಇನ್ನು ಕೆಲವ್ರು ಹೇಗಿರ್ತಾರೆ ಅಂದರೆ ಭವ್ಯಾತ್ಮ. ನೀವೆಲ್ಲ ಏನು ಬಂದಿರಲ್ಲ, ಸಂಸಾರದ ಜೊತೆಗೆ ದೇವರು, ಧರ್ಮ, ಪುರಾಣ, ಪ್ರವಚನ, ಸಮಾಜ ಇವುಗಳನ್ನೆಲ್ಲ ಕಟ್ಕೊಂಡು ಏನು ಬಡದಾಡ್ತಿರಲ್ಲ, ಇವ್ರು ಯಾರಿದ್ದಂಗೆ ಭವ್ಯಾತ್ಮರು. ಜಿನಾತ್ಮ ಅಂದರೆ ತನ್ನನ್ನು ತಾನು ಗೆದ್ದವನು. ಬೇರೆಯವ್ರನ್ನ ಗೆಲ್ಲಿಸೋ ಶಕ್ತಿ ಇರಲ್ಲ, ತನ್ನನ್ನು ತಾನು ಗೆದ್ದವನು. ಈ ಭವಪಥದಿಂದ ಶಿವಪಥಕ್ಕೆ ಹೋದವನು ಇವ ಜಿನಾತ್ಮ. ತೀರ್ಥಂಕರ ಅಂದರೆ ಯಾರು ಅಂದರೆ ತನ್ನನ್ನು ತಾನು ಗೆಲ್ಲೋದ್ರ ಜೊತೆಗೆ ಮತ್ತೊಬ್ಬರನ್ನು ಗೆಲ್ಲಿಸಿದವನು. ಯಾಕೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂದರೆ ತನ್ನನ್ನು ತಾನು ಗೆಲ್ಲೋದ್ರ ಜೊತೆಗೆ ಮತ್ತೊಬ್ಬರನ್ನು ತನ್ನ ಎತ್ತರಕ್ಕೆ ಒಯ್ದವನು. ಇಡೀ ಜಗತ್ತಿನ ಇತಿಹಾಸದಲ್ಲಿ ಒಂದು ತಲೆಮಾರಿನಲ್ಲಿ 770 ಜನ ಮುಕ್ತಾತ್ಮರಾಗಿದ್ದ ಇತಿಹಾಸ ಜಗತ್ತಿನ ವಿಶ್ವದ ಯಾವ ಭಾಗದಲ್ಲೂ ಸಿಗೋದಿಲ್ಲ. ನಾನು ಸುಮ್ಮನೆ ಒಂದು ಉದಾಹರಣೆ ಹೇಳಿದ್ದೆ ನಿಮಗೆ. ಒಬ್ಬ ಮಾವಿನ ಗಿಡದ ಹತ್ರ ಬರ್ತಾನೆ. ಮಾವಿನ ಗಿಡದ ತುಂಬ ಮಾವಿನ ಹಣ್ಣುಗಳು ಬಿಟ್ಟವು. ಈ ಪಂಡಿತರು ಅಂದರೆ ಹೇಗೆ ಅಂದರೆ ಗಿಡದ ಕೆಳಗೆ ನಿಂತ್ಕೊಂಡು ಸುಮ್ಮನೆ ವರ್ಣನೆ ಮಾಡ್ತಾನೆ, ಹಾಗಿದೆ ಹೀಗಿದೆ, ಆಹಾ. ಅವನು ತಿಂದು ನೋಡಿಲ್ಲ, ಅದನ್ನು ಅನುಭವಿಸಿಲ್ಲ, ಅವನ ಅನುಭವಿನೂ ಅಲ್ಲ. ಏನವ ದೇವರು ಧರ್ಮ ಅನುಭವಿಸ್ಲಾರ್ದಂಗೆ ಸುಮ್ಮನೆ ವರ್ಣನೆ ಏನು ಮಾಡ್ತಿರ್ತಾರಲ್ಲ, ಅದು ಪಂಡಿತರು ಅಂತಾರೆ. ಮತ್ತೊಬ್ಬ ಬಂದ, ಮಾವಿನ ಗಿಡ ಹತ್ತದ, ತಾನು ಹಣ್ಣು ತಿಂದ, ಕೆಳಗಡೆ 100 ಜನ ನಿಂತಿದ್ರು, ಇವನು ಬರೀ ತಿಂದು ವರ್ಣನೆ ಮಾಡ್ತಿದ್ದ, ಆಗಿದೆ ಹೀಗಿದೆ. ಮಾವಿನ ಹಣ್ಣು ಕೆಳಗಿದ್ದವ್ರು ಬಾಯಿ ತರ್ಕೊಂಡು ನಿಂತವ್ರು ಹಂಗೆ ಇದ್ರು, ಅವನೊಬ್ಬನೇ ತಿಂದು ಅನುಭವಿಸಿದ್ದ, ಕೆಳಗಿನವ್ರು ಯಾರಿಗೂ ಇಲ್ಲ. ತೀರ್ಥಂಕರ ಅಂದರೆ ಯಾರು, ಪ್ರವಾದಿ ಅಂದರೆ ಯಾರು ಅಂದರೆ ತಾನು ಬಂದ, ಮರ ಹತ್ತದ, ತಾನು ತಿಂದ, ಮತ್ತು ಕೆಳಗಡೆ ಏನು ನಿಂತಿದ್ರಲ್ಲ ಅವರೆಲ್ಲರಿಗೂ ಕಿತ್ತು ಕೊಟ್ಟ, ಅವರೆಲ್ಲ ಹಣ್ಣಿನ ಸವಿಯನ್ನು ಅನುಭವಿಸಿದ್ರು. ಹಾಗೆ ಪರಾತ್ಪರ ವಸ್ತುವನ್ನು ಒಡವೆರೆದು ಒಂದಾಗ್ತಕ್ಕಂಥ ಮುಕ್ತಾತ್ಮರಾಗ್ತಕ್ಕಂಥ ತಾನೊಂದೇ ಅನುಭವಿಸಿದ್ದಲ್ಲ ಬಸವಣ್ಣ. ತನ್ನ ಜೊತೆಗೆ 770 ಜನ ಅಮರಗಣಗಳನ್ನು ತನ್ನ ಎತ್ತರಕ್ಕೆ ಒಯ್ದಿದ್ದು. ಅದು ಎತ್ತರಕ್ಕೆ ಒಯ್ದಿದ್ದ ಎಂಥವರನ್ನ, ಯಾರು ದೊಡ್ಡ ದೊಡ್ಡ ಪಂಡಿತ ಪಾಮರರನ್ನು ಹುಡ್ಕೊಂಡು ಹೋಗಿರಲಿಲ್ಲ, ರಾಜ ಮಹಾರಾಜರನ್ನು ಹುಡ್ಕೊಂಡು ಹೋಗಿರಲಿಲ್ಲ. ಆ ಸಾಮಾನ್ಯ ಜನರ ಜೊತೆ ಅವರನ್ನು ಒಂದು ಸಮೀಕರಿಸ್ಕೊಂಡಿದ್ದಿದೆ ಅಲ್ಲ ಅವ್ರ ಜೊತೆಗೆ. ನಾನು ಹಾರವನೆಂದರೆ ಕೂಡಲ ಸಂಗಯ್ಯ ನಗುವ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ಎಮ್ಮಯ್ಯ, ನಾನು ಹಾರವನೆಂದರೆ ಕೂಡಲ ಸಂಗಯ್ಯ ನಗುವ. ಅಷ್ಟು ಅವ್ರ ಜೊತೆ ಒಂದು ಪ್ರೀತಿ, ಆ ಭಕ್ತಿ ಅವ್ರಗಳ ಜೊತೆ ಒಡವೆರೆದಿದ್ದಿತ್ತಲ್ಲ, ಅದು ಅವರನ್ನು ಅಪ್ಪಿಕೊಂಡ ರೀತಿ ಇತ್ತಲ್ಲ, ಅದು ಅದಕ್ಕೆ ಲಕ್ಷದ ಮೇಲೆ 96,000 ಗಣಗಳು ಅವನು ಕೊಲೆಗಡಕ ಇರಲಿ. ನಾವು ಕಲಿಬೇಕಾಗಿರೋದು ಇದನ್ನೇ. ಕಳ್ಳತನ ಮಾಡಲಿಕ್ಕೆ ಬಂದ ಕಳ್ಳ ಇರಲಿ, ಕೊಲೆ ಮಾಡಲಿಕ್ಕೆ ಬಂದ ಚೂರಿ ಚಿಕ್ಕಯ್ಯ ಅಂತ ಬರ್ತಾನೆ. ಕಾಶ್ಮೀರದ ಮಹಾರಾಜ ಭೂಪಾಲ ಪ್ರತಿನಿತ್ಯ 6,000 ಜಂಗಮರಿಗೆ ನಿತ್ಯ ದಾಸೋಹವನ್ನು ಮಾಡ್ತಾ ಇದ್ದವ. ನಿತ್ಯ ದಾಸೋಹವನ್ನು ಮಾಡ್ತಾ ಇದ್ದ. ಅವರ ಪೂಜೆ ಪ್ರಸಾದ ಎಲ್ಲ ಆದಮೇಲೆ ತಾನು ಸ್ವೀಕಾರ ಮಾಡುತ್ತಿದ್ದ. ಅದು ಒಂದು ದಿನ ಬೆಳಗ್ಗೆ ಎದ್ದು ನೋಡ್ತಾನೆ, ಜಂಗಮರೇ ಇರಲಿಲ್ಲ ಅಲ್ಲಿ, ಜಂಗಮರೇ ಇರಲಿಲ್ಲ. ಏನಾಯಿತು ಅಂದರೆ ಅವಾಗೆಲ್ಲ ಸಾಂಬಾರು ಪದಾರ್ಥ ಇವೆಲ್ಲ ದೇಶದಿಂದ ದೇಶಕ್ಕೆ ಸುತ್ತುತ್ತಿದ್ರು. ಹಾಗೆ ಜಂಗಮರು ತತ್ವ ಪ್ರಚಾರಕ್ಕೆ ಎಲ್ಲೆಲ್ಲಿಂದ, ಒಡಿಸ್ಸಾದಿಂದ ಸುಜ್ಞಾನಿ ದೇವ ಬರ್ತಾನೆ.
ಮಧ್ಯಪ್ರದೇಶದವರು ಡೋಹಾರ ಕಕ್ಕಯ್ಯ, ಗಾಂಧಾರ ಈಗಿನ ಅಫ್ಘಾನಿಸ್ತಾನದ ಮರಳು ಶಂಕರ ದೇವ, ಕಾಶ್ಮೀರದ ಮಹಾರಾಜ ಭೂಪಾಲ. ಅಲ್ಲಿ ಬಸವಣ್ಣನ ತತ್ವ ಸಿದ್ಧಾಂತಗಳಲ್ಲಿವರೆಗೂ ಮುಟ್ಟಿರುತ್ತೆ. ಎಲ್ಲಿವರೆಗೆ? ಕಾಶ್ಮೀರದ ತನಕ. ಚೋರ ಬಸವ ಪುರಾಣ ಅಂತ ಬರೀತಾರೆ. ಬಸವಣ್ಣ ಅಷ್ಟನ್ನು ಜೋಳಿಗೆಗೆ ತುಂಬಿಕೊಂಡು ಬಂದುಬಿಟ್ರು ಅಂತ. ಅದೇನರೇ ಆಗಿರಲಿ. ಬಹಳ ಜನ ಎಲ್ಲರೂ ಹೋಗಿದ್ರು, ಇನ್ನೂ ಒಂದು 4 ಜನ ಹೊರಟಿದ್ರು. ಕೇಳ್ದ ಇತ್ತ, ನೀವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ದ. ಯಾರು? ಮಹಾರಾಜ ಭೂಪಾಲ. ನಿಮಗೆ ಇಲ್ಲಿ ನಾನೇನು ಕೊರತೆ ಮಾಡಿದ್ದೀನಿ ಅಂತ ಕೇಳ್ದ. ನಾನೇನು ಕೊರತೆ ಮಾಡಿದ್ದೀನಿ? ನಿಮಗೆ ಬೇಕಾಗಿದ್ದೆಲ್ಲ ಮೃಷ್ಟಾನ್ನ ಭೋಜನಗಳನ್ನು ಕೊಟ್ಟಿಲ್ವಾ? ಅವ್ರು ಹೇಳಿದರು, ಮೇಲಿನ ಸುಖ ಅಷ್ಟೇ ಸಿಕ್ಕರೆ ಸಾಲದು ಮನುಷ್ಯ ಪರಿಪೂರ್ಣನಾಗಲಿಕ್ಕೆ, ಒಳಗಿನ ಜ್ಞಾನನೂ ಬೇಕು. ಮ್ಯಾಲೆ ಶ್ರೀಮಂತ ಆಗಿದ್ದೀವಿ, ಒಳಗಡೆ ಬಡವಾಗಿದ್ದೀವಿ ಅಂದರು. ಮ್ಯಾಲೆ ಶ್ರೀಮಂತರು, ಒಳಗಡೆ ಬಡವರು. ಒಳಗೂ ಹೊರಗೂ ಎಲ್ಲಿ ಹೋದರೆ ನಮ್ಮ ಜೀವನ ಭವ್ಯ ಆಗ್ತದೆ ಅಲ್ಲಿಗೆ ಹೋಗಬೇಕು ಅಂತ ಹೊರಟಿದ್ದೀವಿ ಅಂತ ಹೇಳಿದರು. ಆಮೇಲೆ ಒಬ್ಬ ಚೂರಿ ಚಿಕ್ಕಯ್ಯ ಅಂತ ಅವನ ಹೆಸರು, ಕರೆದು ಮಹಾರಾಜ ಭೂಪಾಲ ಹೇಳ್ತಾನೆ, ನೀನು ಏನಾದರೂ ಮಾಡಿ ಹೋಗಿ ಬಸವಣ್ಣನನ್ನು ಕೊಂದು ಆ ಜಂಗಮರಿಗೆ ಏನು ಬಸವಣ್ಣ ಕೊಡ್ತೀನಿ ಅಂತ ಆಮಿಷಗಳು ಒಡ್ಡಿದನಲ್ಲ, ಅದಕ್ಕಿಂತ 2 ಪಟ್ಟು 4 ಪಟ್ಟು ನಾನು ಕೊಡ್ತೀನಿ, ನೀವು ಹೋಗಿ ಕರ್ಕೊಂಡು ಬಾ ಅವರನ್ನು ಅಂತ ಕಳಿಸ್ಕೊಡ್ತಾನೆ. ಇವ ಬಂದು ಎಲ್ಲ ಕಡೆ ಸುತ್ತಾನೆ ಬಸವಣ್ಣನ ಹತ್ರ ಹೋಗಲಿಕ್ಕೆ. ಒಂದು ಪ್ಲಾನ್ ಮಾಡ್ತಾನೆ ಸಹಜವಾಗಿ, ಸಮಸ್ಯೆ ಇಲ್ಲದೆ ಹೋಗ್ಬೋದು. ಹೇಗೆ ಅಂತೇಳಿದರೆ ಜಂಗಮರ ವೇಷ. ಬಸವಣ್ಣ ಜಂಗಮ ಕಂಡ್ರೆ ಜಂಗಮ ಪ್ರಾಣಿ, ಜಂಗಮರ ವೇಷ ಹಾಕ್ಕೊಂಡು ಬರ್ತಾನೆ. ಆತ ಬಂದ ತಕ್ಷಣ ಬಸವಣ್ಣ ಸಾಷ್ಟಾಂಗ ನಮಸ್ಕಾರ ಆಗ್ತಾನೆ ಆತನಿಗೆ. ಯಾರಿಗೆ? ಕಳ್ಳನಿಗೆ. ಆ ಸಾಷ್ಟಾಂಗ ನಮಸ್ಕಾರ ಹಾಕ್ಕೊಂಡು ಲಾಂಛನಕ್ಕೆ ಶರಣೆಂಬೆ. ಅವ ಯಾರ ಅದರ ಗುಣ ಅದೆಲ್ಲ ನಿನಗೆ ಬಿಟ್ಟಿದ್ದು ದೇವರೇ, ನಾನು ಶರಣಾಗತಿ ಆಗ್ತಾನೆ. ಆ ಮಾತಾಡಿಸೋ ಪ್ರೀತಿ, ಕೊಲೆ ಮಾಡಲಿಕ್ಕೆ ಬಂದಂಥ ಚೂರಿ ಚಿಕ್ಕಯ್ಯ ಶರಣನಾಗಿದ್ದ, ಶರಣ ಚಿಕ್ಕಯ್ಯನಾಗಿದ್ದ. ಮತ್ತೊಬ್ಬನ ಕಳಿಸ್ಕೊಡ್ತಾನೆ. ಎಲ್ಲ ಬಂದವರೆಲ್ಲರೂ ಶರಣರಾಗಿ ಇಲ್ಲೇ ಉಳಿದುಬಿಟ್ರು. ಆಗ ಪಶ್ಚಾತ್ತಾಪ ಆಗ್ತದೆ ಮಹಾರಾಜ ಭೂಪಾಲನಿಗೆ. ಇದು ಕೇವಲ ಬರೀ ಭೌತಿಕ ಸಂಪತ್ತನ್ನು ಬಸವಣ್ಣ ಕೊಡ್ತಾ ಇಲ್ಲ, ತನಿಗೂ ಆ ಜಂಗಮರು ಏನು ಇಲ್ಲದೇ ಇರೋ ಅರಮನೆ ಬೇಡ ಅನ್ನಿಸ್ತದೆ. ಅವನ ಮಗ ಲಿಂಗರತಿ, ಆತನ ಹೆಂಡತಿ ಗಂಗಾದೇವಿ ಕರೆದು ಹೇಳ್ತಾನೆ, ನಾನು ಮಗನಿಗೆ ನನ್ನ ಅಧಿಕಾರವನ್ನು ವಹಿಸ್ಕೊಡ್ತೀನಿ, ನೀನು ರಾಜಮಾತೆಯಾಗಿದ್ದು ಇದನ್ನು ಮುನ್ನಡೆಸ್ಕೊಂಡು ಹೋಗು ಅಂತ ಹೇಳ್ತಾನೆ. ಹೇಳಿದಾಗ ಆಕೆ ಹೇಳಿದ್ಲು, ಇದು ಯಾವುದು ಸುಖ ಸಂತೋಷವನ್ನು ಕೊಡ್ತಾ ಇಲ್ಲ ಅಂತೇಳಿ, ಮತ್ತೇನೋ ಬೇರೆ ಸುಖ ಸಂತೋಷ ಇದೆ ಅಂತ ನೀವೇನು ಹುಡ್ಕೊಂಡು ಹೊರಟಿರಲ್ಲ, ಆ ಸುಖನೇ ನನಗೂ ಬೇಕು ಅಂತ ಹೇಳಿದ್ಲು. ಒಬ್ಬ ಮಹಾರಾಣಿ, ನಮ್ಮ ಮನೆ ಬಿಟ್ಟು ಪ್ರವಚನಕ್ಕೆ ಬರೋಕ್ಕೆ ಒದ್ದಾಡ್ತೀವಿ ನಾವು 1 ತಾಸು. ಆಕೆ ಹೇಳಿದ್ಲು, ನನಗೂ ಈ ಸಂಪತ್ತು ಏನು ಬೇಡ, ಗಂಡ ಹೆಂಡತಿ ಇಬ್ಬರು ಮಗನಿಗೆ ವಹಿಸ್ಕೊಟ್ಟು. ಇಲ್ಲಿ ಮಹಾರಾಜ ಬಂದ ಅಂದ ತಕ್ಷಣ ಆತನಿಗೇನು ಹಾರ ತುರಾಯಿ ಇರಲಿಲ್ಲ. ಅಂಥ ಮಹಾರಾಜ ತಲೆ ಮೇಲೆ ಬಂಗಾರದ ಕಿರೀಟವನ್ನು ಧರಿಸ್ಕೊಳ್ತಿದ್ದ ಮಹಾರಾಜ ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಹೊಡೆದು ತಲೆ ಮೇಲೆ ಕಟ್ಟಿಗೆ ಹೊರೆ. ಆತನ ತಂಗಿ ನಿಜದೇವಿ, ನಮ್ಮ ಅಶೋಕಣ್ಣ ಬಶೆಟ್ಟಿಯವರು ಹೇಳ್ತಿದ್ರು, ಬೊಂತಾದೇವಿಯವ್ರದ್ದು ಭಾಳ ಇತಿಹಾಸ ಏನು ಸಿಗೋದಿಲ್ಲ ಇತಿಹಾಸದಲ್ಲಿ ಹುಡುಕಿದ್ರೆ. ಆಕೆ ಆತನ ತಂಗಿ, ಆಕೆನೂ ಕೂಡ ಬರುವಾಗ ಬಹುಶಃ ಯಾವುದೋ ಹುಷಾರಿಲ್ಲ ಯಾರಿಗೂ ಅಂತೇಳಿ ತನ್ನ ಹುಟ್ಟಿದ್ದ ಬಟ್ಟೆನೇ ಬಿಚ್ಚಿಕೊಟ್ಟು ಬಂದಿರ್ತಾಳಂತ. ಆಗ ಶಿವ ಕೌದಿ ಕೊಡ್ತಾನೆ ಆಕೆಗೆ ಅಂತ, ಅದನ್ನು ಒತ್ಕೊಂಡು ಆಕೆ ಬರ್ತಾಳೆ, ಅದಕ್ಕೆ ಬೊಂತೆ ಅಂತ. ಇನ್ನೂ ಒಂದು ರೀತಿಯಲ್ಲಿ ಆಕೆ ಕಲ್ಯಾಣಕ್ಕೆ ಬಂದ ಮೇಲೆ ಕೌದಿ ಹೊಲಿದು ಮಾರಾಟ ಮಾಡೇ ಆಕೆ ದಾಸೋಹವನ್ನು ಮಾಡಿ ಜೀವನ ಮಾಡ್ತಿದ್ಲು ಅಂತಲೂ ಹೇಳ್ತಾರೆ. ಕೌದಿ ಬೊಂತೆ
ಅದನ್ನೇ ಮಾರಾಟ ಮಾಡಿ ಜೀವನ ಮಾಡ್ತಿದ್ಲಲ್ಲಿ ಅಂತೇಳಿ. ಆಕೆ ಒಬ್ಬ ರಾಜಕುಮಾರಿ, ಒಬ್ಬ ರಾಜಕುಮಾರಿ. ಎಂಥ ತ್ಯಾಗ ಅದು! ಅಂದರೆ ಜ್ಞಾನ ಅದು ಎಷ್ಟು ಉನ್ನತ ಮಟ್ಟದ್ದು ಅಂದರೆ ಏನೆಲ್ಲ ತ್ಯಾಗ ಮಾಡ್ಲಿಕ್ಕೆ ಹಚ್ಚುತ್ತದು. ಹೌದಾ? ಒಬ್ಬ ಯಾರ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದರೆ ಏನಂತೀವಿ ನಾವು? ಇದ್ದವರು ಬಂದು ಭಿಕ್ಷೆ ಬೇಡುತ್ತಾರೆ ಅಂದರೆ, ರಾಜಕುಮಾರನಂಥವನು, ಬುದ್ಧನಂಥವನು, ಅಕ್ಕಮಹಾದೆ ಅಂತೀವಿ, ಮಹಾರಾಜ ಭೂಪಾಲನಂಥವ್ರು ಬಂದಿಲ್ಲಿ, ಮಹಾರಾಣಿ ಬಂತಾದೇವಿ, ರಾಜಕುಮಾರಿ ಅಂಥವ್ರು ಬಂದಿಲ್ಲಿ ಭಿಕ್ಷೆ ಬೇಡ್ತಾರೆ ಅಂದರೆ ಆ ಜ್ಞಾನದಲ್ಲಿ ಏನಿರಬಹುದು? ಅಂಥ ಅಮೂಲ್ಯವಾಗಿರ್ತಕ್ಕಂಥ ಸಂಪತ್ತು ಕಲ್ಯಾಣದಲ್ಲಿ ಸಿಕ್ತಿತ್ತು ಅಂತಲೇ ರಾಜ ಮಹಾರಾಜರು. ಯಾಕೆಂದರೆ ನಿಮ್ಮ ಸಿಂಹಾಸನ, ನಿಮ್ಮ ಸಂಪತ್ತು, ನಾವೇನು ಬೆನ್ನತ್ಕೊಂಡು ಹೊರಟಿದ್ದೀವಿ, ಅದು ಎಷ್ಟಿದ್ರೂ ಅದೊಂಥರ ತೂತಿನ ದಬರಿ ಇದ್ದಂಗೆ. ಏನಂತೀರಿ ನೀವು? ಅದಕ್ಕೆ ಎಷ್ಟು ಹಾಕಿದ್ರೂ ಅದನ್ನು ಮುಚ್ಚಕ್ಕೆ, ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮಗೇನಾದರೂ ತೃಪ್ತಿ ಸಿಗುತ್ತೆ ಅಂತ ಇದ್ದರೆ ಅದು ದೇವರು ಧರ್ಮದಿಂದ ಮಾತ್ರ. ಬೇರೆ ಯಾವ ಮಾರ್ಗನೂ ಕೂಡ ತೃಪ್ತಿಯನ್ನು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣ ಕಲ್ಯಾಣ ರಾಜ್ಯವನ್ನು ಕಟ್ಟಿ ಎಲ್ಲರಿಗೂ ಮುಕ್ತವಾಗಿರ್ತಕ್ಕಂಥ ಸ್ವಾತಂತ್ರ್ಯ. ಅಲ್ಲಿ ಇಂಥವ್ರು ಹೋಗಬೇಕು, ಇಂಥವ್ರು ಹೋಗಬಾರ್ದು, ಯಾವುದೇ ರೀತಿಯ ತಾರತಮ್ಯಗಳು, ಭೇದ ಭಾವಗಳು ಇಲ್ಲ. ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶ. ಆಮೇಲೆ ಅವರು ಬೆರೆತಿದ್ದು ಎಂಥವ್ರ ಜೊತೆ, ಅದು ಬಹಳ ಮುಖ್ಯ. ಬಸವಣ್ಣಂಥ ವ್ಯಕ್ತಿ ಹೇಳ್ತಾನಾತ, ನಾನು ಭಕ್ತಿ ಇಲ್ಲದ ಬಡವ ನಾನಯ್ಯ, ಭಕ್ತಿ ಇಲ್ಲದ ಬಡವ ನಾನಯ್ಯ. ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತನರು ಬಂದು ಭಕ್ತಿ ಭಿಕ್ಷೆಯ ನಿಕ್ಕಿದಳೆ, ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ಅಂದರೆ ಅವ್ರ ಜೊತೆ ಅದು ಆ ಒಂದು ರೀತಿಯಲ್ಲಿ ಬೆರಿಬೇಕಾದ್ರೆ ಅವ್ರ ವ್ಯಕ್ತಿತ್ವ ಹೆಂಗ್ತದಿತ್ತು. ಯಾರು ನಡೆನುಡಿ ಒಂದಾಗಿದ್ರಲ್ಲ ಅಂಥವ್ರನ್ನ ಹುಡ್ಕೊಂಡು ಹೋದ್ರು ಬಸವಣ್ಣ. ಜಾತಿ ಶ್ರೀಮಂತ ಬಡವ ಹುಡ್ಕೊಂಡು ಹೋಗಿರಲಿಲ್ಲ. ದಾಸಯ್ಯನ ಜೀವನ ಹೇಗಿತ್ತು? ಜೇಡ್ರ ದಾಸಿಮಯ್ಯನ ಜೀವನ. ಆ ಬಾಲ್ಯದಲ್ಲೇ ಒಂದಿಷ್ಟು ಪವಾಡಗಳು ಅಂತ ಬರೀತಾರೆ. ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ, ಅದರ ವಚನಗಳಲ್ಲಿ ಉಲ್ಲೇಖ ಆಗುತ್ತದು. ಆತಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಮುದೇನೂರು ಅಂತ ಊರು. ಆ ಊರಲ್ಲಿ ಒಂದು ರಾಮಲಿಂಗೇಶ್ವರ ದೇವಸ್ಥಾನ. ಇವ ಪ್ರತಿನಿತ್ಯ ಹೋಗಿ ಪೂಜೆ ಮಾಡ್ಬೇಕಾದ್ರೆ ಪೂಜಾರಿಗಳ ಗದ್ದಲ. ನೀನು ಬೇಗ ದೇವಸ್ಥಾನದಿಂದ ಹೊರಗಡೆ ಹೋಗು ಅಂತ, ಈತಲ್ಲಿ ಕೂತ್ಕೊಂಡು ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಆಸೆ. ಈತನ ಒಂದೊಂದು ಸರಿ ಕೈ ಹಿಡ್ದ ಹೊರಗೆ ಹಾಕ್ತಿರ್ತಾರೆ. ಆಮೇಲೆ ಪುರಾಣಗಳಲ್ಲಿ ಬರೀತದೆ, ಆತ ಬಂದಾಗ ದೇವಸ್ಥಾನ ಬೀಗ ಹಾಕ್ಕೊಂಡು ಹೋಗಿದ್ರು ತನ್ನಿಂದ ತಾನೇ ಬಾಗಿಲು ತಕ್ಕೊತಿತ್ತು ಅಂತ. ಒಂದು ದಿನ ಏನು ಮಾಡ್ತಾರೆ, ಇವರೆಲ್ಲ ಗದ್ದಲ ಮಾಡಿ ಹೊರಗೆ ಹಾಕ್ತಾರೆ. ಆ ಊರೇ ಬೇಡ ಅನಿಸಿ ಪಕ್ಕ ಒಂದು ಮುದೇನೂರು ಬಿಟ್ಟು ಪಕ್ಕದೊಂದು ಊರಿಗೆ ಬಂದು ಉಳಿತಾರಂತ. ಉಳಿದಾಗ ಏನಾಗ್ತದೆ, ಹೋಗಿ ಎಲ್ಲರೂ ಸೇರಿ ಬಾಗಿಲ ತೆಗೆದ್ರು ಬಾಗಿಲನ್ನೇ ತೆಗೆಯೋದಿಲ್ಲಂಥದ್ದು. ಆಮೇಲೆ ಊರಲ್ಲೆಲ್ಲ ರೋಗಗಳು ಅವು ಇವು ಪ್ರಾರಂಭ ಆಗ್ತದೆ. ಮತ್ತೆಲ್ಲ ಅಗ್ರಹಾರದ ಇವರೆಲ್ಲ ಸೇರಿಕೊಂಡು ರಾಜನ ಹತ್ರ ಹೋಗ್ತಾರಂತ. ರಾಜ ಅವರೆಲ್ಲ ಪುರೋಹಿತರೆಲ್ಲ ಬಂದು ಕ್ಷಮೆ ಕೇಳಿ ಬಂದು ಆತ ದೇವಸ್ಥಾನದ ಬಾಗಿಲು ಮುಟ್ಟದಾಗಲೇ ಅದು ತೆಗೆದಿತ್ತು ಅಂತ. ಅದನ್ನು ಅಂಬಿಗರ ಚೌಡಯ್ಯ ತನ್ನ ವಚನದಲ್ಲಿ ಬರೀತಾನೆ. ಕೆತ್ತಿದ್ದ ಮುಚ್ಚಳು ಜೇಡಂಗೆ ತೆರೆವಾದಾಗ ಕಟ್ಟಿದ್ದ ಜನಿವಾರ ಬೀಯವಾದವು ಅಂತ ಬರೀತಾನಂತ. ಈ ಘಟನೆಯನ್ನು ಅನೇಕ ವಚನಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಎಂಥ ಒಂದು ದಾಸಿಮಯ್ಯ ಅಂತನ ಭಕ್ತಿಯಾಗಿತ್ತು ಅಂದರೆ, ಒಂದು ಸರಿ ಗಂಡ ಹೆಂಡತಿ ಸೇರಿ ಒಂದು 6 ವರ್ಷ ಒಂದು ವಿಶೇಷವಾಗಿರ್ತಕ್ಕಂಥ ಸೀರೆ ನೇಯ್ದಿರ್ತಾರೋ. ಅದರಲ್ಲಿ ಏನು ಆ ಸೀರೆಯಲ್ಲಿ ಶಿವನ ಲೀಲೆಗಳು ಆ ಒಂದು ವರ್ಣನೆಯನ್ನು ಮಾಡಿ ಅಂಥ ಒಂದು ಸೀರೆಯನ್ನು ಅತ್ಯಂತ ಬೆಲೆ ಬಾಳುವಂಥ ಅವರ ಚಿತ್ತಾರಗಳನ್ನೆಲ್ಲ ಬಿಡಿಸಿ ನೇಯ್ದಿರ್ತಾರೆ. ಅದನ್ನು ಮಾರಾಟಕ್ಕೆ ಅಂತ ತಗೊಂಡು ಬರ್ತಾನೆ. ಆವಾಗ ಹೆಂಡತಿಗೆ ಹೇಳ್ತಾನೆ, ಇದನ್ನು ಸಾಮಾನ್ಯ ಜನರು ಕೊಂಡ್ಕೊಳ್ಳೋದಿಲ್ಲ, ಶಿವನೇ ಕೊಂಡ್ಕೊಳ್ತಾ ನೋಡು ಅಂತ ಹೇಳಿ ಬರ್ತಾನೆ. ಅಂಥ ಅದ್ಭುತ ಅವರ ಇಡೀ ಕಲೆಗಳನ್ನೆಲ್ಲ ಅದರಲ್ಲಿ ತೋರಿಸಿದ್ರು. ಭಕ್ತಿಯಿಂದ ನೇಯ್ದಿದ್ರು ಒಂದು ಸೀರೆಯನ್ನು. ಅದನ್ನು ತಗೊಂಡು ಬರುವಾಗ ಏನಾಯಿತು, ದಾರಿಯಲ್ಲಿ ಒಬ್ಬ ವಯಸ್ಸಾದ ಮುದುಕ
ಒಬ್ಬ ಜಂಗಮ. ಕೈ ಕಾಲೆಲ್ಲ ರಕ್ತ ಸೋರ್ತಾ ಇತ್ತು, ತಲೆಯಿಂದ ರಕ್ತ ಸೋರ್ತಾ ಇತ್ತು, ನಡುಕ್ತಿದ್ದ. ಜೇಡ್ರಿ ದಾಸಿಮಯ್ಯನ ಹತ್ರ ಬಂದು ಕೇಳ್ದ, ನನಗೆ ಉಟ್ಕೊಳ್ಳೋಕ್ಕೆ ಬಟ್ಟೆನೇ ಇಲ್ಲ, ಮೈಯೆಲ್ಲ ನಡುಕ್ತಾ ಇದೆ, ಆ ಬಟ್ಟೆ ಕೊಡು ನನಗೆ ಅಂತ ಕೇಳ್ದ. ಯಾವುದನ್ನ? 6 ವರ್ಷ ಗಂಡ ಹೆಂಡ್ತಿ ಕೊಟ್ಟು ಪುಣ್ಯ ಕಟ್ಕೋ ಅಂತ ಕೇಳ್ದ. ಕೊಟ್ಟೇ ಬಿಟ್ಟಾಯ್ತ ಜೇಡ್ರ ದಾಸಿಮಯ್ಯ. ಮತ್ತೆ ನೀನು ಕೊಟ್ಟು ಮರುಗೋದಾದ್ರೆ ಬೇಡ ಅಂದವ. ಕೊಟ್ಟಾಗ್ಯದ, ಅದು ನಿನ್ನ ಸೊತ್ತು ಅಂದವ. ಆಮೇಲೆ ಸುಮ್ಮನೆ ಇರಲಿಲ್ಲ ಆತ. ಅವನ ಎದುರಿಗೇನೆ ಅದನ್ನು ತುಂಡು 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 ಮಾಡಿ ಕಾಲಿಗೊಂದು, ಕೈಗೊಂದು, ತಲೆಗೊಂದು ಕಟ್ಕೊಂಡ. ಅದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಕೊಟ್ಟಾಗ್ಯದ, ಈಗ ಆತಂದು ಸೊತ್ತದ, ನಂದಲ್ಲ, ಅದು ಶಿವನ ಸೊಮ್ಮು ಅಂದ. ಆಮೇಲೆ ನೀನು ಕೊಟ್ಟಿದ್ದಕ್ಕೆ ತಗೋ ಅಂತೇಳಿ ಒಂದಿಷ್ಟು 4 ಭತ್ತದ ಕಾಳು, ಒಂದಿಷ್ಟು ಉಪ್ಪು, ಒಂದಿಷ್ಟು ಮೆಣಸಿನ್ಕಾಯಿ ಕೊಟ್ಟು ಕಳಿಸ್ದ ಸೀರೆಗೆ. ಪಾಪ ಅವನು ಎಷ್ಟು ಆಸೆ, ಇದರಿಂದ ಇಬ್ಬರು ನೇದಿದ್ರು. ವಾಪಸ್ ಬಂದು ತಗೋ, ಇವತ್ತು ಆ ಸೀರೆ ಸಿಕ್ಕಿದ್ದು ಪ್ರತಿಫಲ ಇಷ್ಟೇ. ಆಕೆ ಅದನ್ನು ಒಂದು ಗಡಿಗೆಗೆ ಹಾಕಿಟ್ಲಂತೆ. ಆಯಿತು, ಚಲೋ ಕೆಲಸ ಮಾಡಿದ್ರಿ ಅಂದ್ಲಾಕೆ. ಹೆಂಡ್ತಿ ನೀವ್ಯಾರಾಗಿದ್ರೆ ಏನು ಮಾಡ್ತಿದ್ರಿ? ಹಿಂಗೆ ಮಾಡಿದ್ರು ಗಂಡ. ಮನೆಗೆ ಯುದ್ಧನೇ ನಡೆದು ಹೋಗ್ತಿತ್ತು. ಯಾಕೆ ಜೇಡ್ರ ದಾಸಿಮಯ್ಯ ಹೆಂಡ್ತಿ ಬಗ್ಗೆ ಬಂದುದ ನರಿದು ಬಳಸುವಳು, ತಂದುದ ಪರಿಣಾಮಿಸುವಳು, ಬಂದು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದೇನು ಕಾಣ ರಾಮನಾಥ ಅಂತ. ಅಂಥ ಶ್ರೇಷ್ಠ ಹೆಂಡತಿ ಯಾಕೆ. ಹಾಗಾಗಿ ನೀವು ಚಲೋ ಮಾಡಿದ್ರಿ ಅಂತ ಹೇಳಿದ್ಲು. ಆಮೇಲೆ ಎಲ್ಲ ಹಾಕಿಟ್ಟು ಮಲ್ಕೊಂಡಿದ್ರು. ಬೆಳಗ್ಗೆ ಹೇಳೋದ್ರೊಳಗೆ ಅವೆಲ್ಲ ಅಕ್ಷಯ ಪಾತ್ರೆ ಆಗಿಬಿಟ್ಟಿದ್ವಂತ. ಜೇಡ್ರ ದಾಸಿಮಯ್ಯನ ಕತೆ ನೀವು ಕೇಳಿರ್ಬೇಕು. ಅವೇನಾಗಿದ್ವು? ಅಕ್ಷಯ ಪಾತ್ರೆ. ಕೈ ಹಾಕಿದ್ರು ಅವೇ ಬರ್ತಿದ್ವು. ಬೇಡಿದ್ದನ್ನು ಅವರನ್ನು ಜೀವಂತವಾಗೇ ಕೈಲಾಸಕ್ಕೆ ಕೊಯ್ದ ಅಂತ ಕತೆ ಬರ್ತದೆ. ಕತೆ ಏನೇ ಆಗಿರಲಿ. ಯಾಕೆ ಬಸವಣ್ಣ ನಾನು ದಾಸಿಮಯ್ಯನಲ್ಲೂ ಬೇಡದೆ, ದಾಸಯ್ಯನಲ್ಲಿ ಬೇಡದೆ ಅಂದರೆ ಅಂಥ ಭಕ್ತಿ ಇವರಲ್ಲಿ, ಅಂಥ ಶ್ರೇಷ್ಠ ಭಕ್ತಿ. ಜೇಡ್ರ ದಾಸಿಮಯ್ಯನ ವಚನಗಳು ಬಹಳ ಅರ್ಥಗರ್ಭಿತ. 4-6 ವಚನಗಳೆಲ್ಲ ಎಂಥ ಒಂದು ಮರದೊಳಗೆ ಮಂದಾಗ್ನಿ ಉರಿಯದಂತಿರಿಸಿದೆ, ನೊರೆಯವನೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮನ ಆರಿಗೂ ಕಾಣದಂತಿರಿಸಿದೆ, ನೀ ಬೆರಸಿಹ ಭೇದಕ್ಕೆ ಬೆರಗಾದನೆಯ ರಾಮನಾಥ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿ, ಇವೆಲ್ಲವೂ ಜೇಡ್ರ ದಾಸಿಮಯ್ಯನ ಎಂಥ ವಚನಗಳು. ಸುಗ್ಗಲೆ ಅಂತ ಬರ್ತಾಳೆ, ಜೈನರ ಜಯಸಿಂಹನ ಹೆಂಡತಿ. ಆಕೆ ಜೇಡ್ರ ದಾಸಿಮಯ್ಯನೇ ಆಕೆಗೆ ಗುರು. ದೀಕ್ಷೆ ತಗೊಂಡಿರ್ತಾಳೆ. ಆತನನ್ನು ಅವಾಗವಾಗ ಕರೆದು ಪಾದ ಪೂಜೆ ಮಾಡೋದು, ಭಕ್ತಿಯನ್ನು ಸಮರ್ಪಿಸ್ತಿರ್ತಾಳೆ. ಅಲ್ಲಿ ಸುಮಾರು 700 ಬಸದಿ ಇರ್ತವಂತೆ. 20,000 ಜೈನರು ಇರ್ತಾರೆ ಅಂತ. ಅದರಲ್ಲಿ ಬಹಳ ಜನ ಗುರುಗಳಿರ್ತಾರೆ. ಅವರೆಲ್ಲರೂ ರಾಜನ ಜೊತೆ ಜಗಳಾಡ್ತಾರೆ. ನಾವು ಯಾವ ಜಾತಿಯವರು, ನೀನು ಹೆಂಡ್ತಿ ಮಾಡ್ತಿರೋದೇನಿದು? ಮೊದಲು ಅವನು ಇಲ್ಲಿಂದ ಕಳಿಸ್ಕೊಡು ಅಂತ ರಾಜನಿಗೆ ಹೋಗಿ ಇವರು ಜೈನ ಗುರುಗಳೆಲ್ಲ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡಿದಾಗ ಅವನು ಬಂದು ಹೆಂಡ್ತಿಗೆ ಹೇಳ್ತಾನೆ, ನಮ್ಮ ಜಿನಭಕ್ತರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ, ನಿನ್ನ ಗುರುಗಳನ್ನು ವಾಪಸ್ಸು ಕಳಿಸ್ಕೊಡು ಅಂತೇಳಿ. ಎಲ್ಲಾದರೂ ಗಂಡನಿಗೊಂದು ದಾರಿ, ಹೆಂಡ್ತಿಗೊಂದು ದಾರಿ ಇರ್ತದೇನೋ ಅಂತ ಕೇಳ್ತಾನೆ ಅವನು. ಇವ ಜಿನಭಕ್ತ, ಆಕೆ ಲಿಂಗಭಕ್ತಳು. ಎಲ್ಲರೂ ಗಂಡನಿಗೊಂದು ಹೆಂಡ್ತಿಗೊಂದು ದಾರಿ ಇರ್ತದೇನೋ ಅಂತ ಕೇಳಿದಾಗ ಆಕೆ ಕೇಳ್ತಾಳೆ, ಹಂಗಾರೆ ಗುರುವಿಗೊಂದು ಶಿಷ್ಯನಿಗೊಂದು ದಾರಿ ಇರ್ತದೇನೋ ಅಂತ ಕೇಳ್ತಾಳೆ ಗಂಡನ. ನಿಮಗೆ ಅವರೆಲ್ಲರೂ ಈ ರೀತಿ ಮಾತಾಡ್ತಾ ಇದ್ದಾರೆ, ಇದು ಸರಿಯಲ್ಲ. ನಾನು ಮೊದಲೇ ನಿಮಗೆ ಮದುವೆ ಮಾಡಿಕೊಳ್ಳುವಾಗೆ ಕರಾರು ಕೊಟ್ಟು ನಾನು ಮದುವೆ ಮಾಡ್ಕೊಂಡಿದ್ದೇನೆ. ಒಂದು ವೇಳೆ ಅವರು ಬರಬಾರದು, ಇದು ತಪ್ಪು ಅನ್ನೋದಾದ್ರೆ ಒಂದು ಕೆಲಸ ಮಾಡಿರಿ, ನಾವು ನಿಮ್ಮ ಜಿನಭಕ್ತರನ್ನೆಲ್ಲ ಕರೆಸ್ರಿ, ನಮ್ಮ ಗುರುಗಳು ವಾದ ವಿವಾದಗಳಾಗಲಿ, ನೀವೇನಾದರೂ ಸೋತ್ರೆ ನಮ್ಮ ಧರ್ಮ ಸ್ವೀಕಾರ ಮಾಡಬೇಕು, ನಾವು ಸೋತ್ರೆ ನಿಮ್ಮ ಧರ್ಮ
ಸುಮಾರು ದಿನಗಳವರೆಗೆ ಅಲ್ಲಿ ಚರ್ಚೆಗಳು ನಡೆದು ಅವರೆಲ್ಲರೂ ಸೋತು 20,000 ಜನನೂ ಲಿಂಗ ಕಟ್ಕೊಳ್ತಾರೆ ಜೇಡ್ರ ದಾಸಿಮಯ್ಯನಿಂದ ಅಂತ ಬರ್ತದೆ. ಸುಮಾರು ಭಾಗ ಇದು ಇತಿಹಾಸದಲ್ಲಿ ಸಿಗುತ್ತೆ. ಬಹಳ ಜನ ಜೈನರು ಲಿಂಗಾಯತರಾದರು ಅಂತಕ್ಕಂಥದ್ದನ್ನು. ಹಾಗೆ ಒಬ್ಬ ಶ್ರೇಷ್ಠ ಶರಣ ದಾಸಿಮಯ್ಯ ಆಗಿರ್ಬೋದು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ನಾನು ದಾಸಯ್ಯನಲ್ಲಿ ಬೇಡಿದೆ. ಆಮೇಲೆ ಚೆನ್ನಯ್ಯನಲ್ಲಿ ಬೇಡಿದೆ. ಚೆನ್ನಯ್ಯ, ಬಸವಣ್ಣನಿಗೆ ಭಾಳ ಪ್ರೀತಿ ಚೆನ್ನಯ್ಯನ ಕಂಡ್ರೆ. ಅದು ಎಷ್ಟು ವಚನಗಳಲ್ಲಿ ಮಾದಾರ ಚೆನ್ನಯ್ಯನ ಸ್ಮರಿಸ್ಕೋತಾರೆ ಅವರು ಅಂದರೆ, ನಡೆ ಚೆನ್ನ ನುಡಿ ಚೆನ್ನ, ನಡೆ ಚೆನ್ನ ನುಡಿ ಚೆನ್ನ, ಪುರತರೊಳಗೆ ಚೆನ್ನ ಪ್ರಮತರೊಳಗೆ ಚೆನ್ನ, ಸವಿ ನೋಡಿ ಅಂಬಲಿಯ ರುಚಿಯಾಯಿತೆಂದು ನಮ್ಮ ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈ ತೆಗೆದ ಚೆನ್ನ. ನಿಮಗೆಲ್ಲ ಮಾದಾರ ಚೆನ್ನಯ್ಯನ ಗತೆ ಗೊತ್ತು. ಚೋಳರಾಜನ ಆಸ್ಥಾನದಲ್ಲಿ ಕುದುರೆಗಳಿಗೆ ಹುಲ್ಲು ತಂದು ಹಾಕಿ ಅದನ್ನು ಮೇಯಿಸ್ತಕ್ಕಂಥ ಕಾಯಕ ಮಾದಾರ ಚೆನ್ನಯ್ಯಂದು. ಅದ್ರ ಭಾಳ ಒಳ್ಳೆ ಶಿವಭಕ್ತ ಆತ. ಪ್ರತಿನಿತ್ಯ ಶಿವ ಬಂದು ಅವನ ಜೊತೆ ಕೂತ್ಕೊಂಡು ಅಂಬಲಿ ಸವಿತಿದ್ನಂತೆ. ಒಂದು ದಿನ ಪರಮಾತ್ಮ ಕೇಳಿದ್ನಂತೆ, ಶಿವ ನಿನಗೇನು ಬೇಕು ಕೇಳು ಅಂತ ಕೇಳಿದ್ನಂತೆ. ದೇವರೇನಾದ್ರು ನಿಮ್ಮನ್ನು ಕೇಳಿದ್ರೆ ಏನೇನು ಕೇಳ್ತಿದ್ರಿ? ಯಾವುದಾದ್ರು ಒಂದು MLA MP ಸೀಟ್ ಕೇಳ್ತಿದ್ವಿ, ಒಂದು ಕುರ್ಚಿ ಕೇಳ್ತಿದ್ವಿ, ಅಥವಾ ಮಾದಾರ ಚೆನ್ನಯ್ಯ ಕೇಳ್ದ, ಪರಮಾತ್ಮ ನೀ ಏನು ಪ್ರತಿನಿತ್ಯ ಬಂದು ನನ್ನ ಜೊತೆ ಕೊಂತು ಊಟ ಮಾಡ್ತೀಯಲ್ಲ, ಇದು ಈ ಜಗತ್ತಿಗೆ ಗೊತ್ತಾಗದೇ ಇರಲಿ, ಇಷ್ಟೇ ನೀನು ಕೊಡೋ ವರ ನನಗೆ ಅನ್ನೋ. ನೀ ಏನು ಬಂದು ನನ್ನ ಜೊತೆ ಇದು ಜಗತ್ತಿಗೆ ಗೊತ್ತಾಗದೇ ಇರಲಿ, ಇಷ್ಟೇ ಸಾಕು ಅಂದ. 30-40 ವರ್ಷ ಇಂಥ ಒಂದು ಗುಪ್ತ ಭಕ್ತಿಯನ್ನು ಮಾಡ್ಕೊಂಡು ಬಂದಿದ್ದ ಮಾದಾರ ಚೆನ್ನಯ್ಯನ. ಆದರೆ ಚೆನ್ನಯ್ಯನ ಭಕ್ತಿ ಜಗತ್ತಿಗೆ ಪರಿಚಯಿಸಬೇಕು ಅಂತ ಅವನಿಚ್ಛೆ. ಒಂದು ದಿನ ಏನು ಮಾಡ್ದ, ಅಲ್ಲಿ ಕರಿಕಾಲ ಚೋಳ ಒಬ್ಬ ಮಹಾರಾಜ, ಅವನು ಬಹಳ ಒಳ್ಳೆ ಶಿವಭಕ್ತ, ಆತನು ಶಿವಭಕ್ತ. ಅವ ಏನು ಮಾಡ್ತಿದ್ನಂತೆ, ಪ್ರತಿನಿತ್ಯ ಒಂದು ದೊಡ್ಡದ ಹರಿವಾಣ, ಅದರೊಳಗೆ ಮೃಷ್ಟಾನ್ನ ಭೋಜನಗಳನ್ನು ಇಟ್ಟು ಹೋಗಿ ದೇವರ ಮುಂದೆ ಇಡ್ತಿದ್ನಂತೆ. ಈಗಿನ ತಾಂಜಾವೂರು ಅಂತ ಏನು ಬರುತ್ತಲ್ಲ, ಬೃಹದೇಶ್ವರ, ಅದೌದದು ದೇವಸ್ಥಾನ, ಅಲ್ಲಿ ಹೋಗಿ ಇಡ್ತಿದ್ನಂತೆ. ಬಂದು ಬಾಗಿಲು ಹಾಕ್ಕೊಂಡು ಹೊರಗೆ ನಿಂತರೆ ಶಿವ ಬಂದು ಊಟ ಮಾಡೋದು ಕೇಳಿಸ್ತಿತ್ತಂತವನಿಗೆ. ಆಮೇಲೆ ಬಾಗಿಲ ತೆಗೆದು ನೋಡಿದರೆ ತಾಟ ಏನಾಗಿರ್ತಿತ್ತು, ಖಾಲಿಯಾಗಿರ್ತಿತ್ತು. ಅವನು ಬಹಳ ವರ್ಷಗಳಿಂದ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದ. ಅವನಿಗೂ ಒಳಗಡೆ ಒಂಚೂರು ಅಹಂಕಾರ ಬಂದಿತ್ತು, ನಾನು ಶಿವನಿಗೆ ಒಂದು ದಿನ ಹೀಗೆ ತಂದು ನೈವೇದ್ಯವನ್ನು ಇಟ್ಟ, ಬಾಗಿಲ ಮುಚ್ಚಿದ. ಶಿವ ಬಂದು ಊಟ ಮಾಡಿದ್ದು ಕಿವಿ ಕೇಳಿಸ್ಲಿಲ್ಲ ಅವನಿಗೆ. ತೆಗೆದು ನೋಡ್ದ, ತಾನು ಇಟ್ಟಿದ್ದೆಲ್ಲ ಹಂಗೆ ಇತ್ತು. ನಾನು ಮಾಡಿರೋ ಭಕ್ತಿಯಲ್ಲಿ ಎಲ್ಲೋ ದೋಷ ಆಗಿದೆ, ಹಾಗಾಗಿ ಪರಮಾತ್ಮ ಬಂದು ನನ್ನ ನೈವೇದ್ಯವನ್ನು ಇವತ್ತು ಸ್ವೀಕಾರ ಮಾಡಲಿಲ್ಲ. ಇನ್ನು ಮೇಲೆ ನಾನು ಈ ಭೂಮಿ ಮೇಲೆ ಇರಬಾರದು. ತನ್ನ ಹೊರೆಯಲ್ಲಿರ್ತಕ್ಕಂಥ ಕತ್ತಿಯನ್ನು ತಗೊಂಡು ತನ್ನ ತಲೆಯನ್ನು ಕಡ್ಕೋಬೇಕು ಅಂತ ಹೋಗ್ತಾನೆ. ಶಿವ ಪ್ರತ್ಯಕ್ಷ ಆಗಿ ಕೈ ಹಿಡಿದ್ನಂತೆ, ತಡಿ ಚೋಳ, ದುಡುಕ್ಬೇಡ ಅಂದ. ಇಲ್ಲ, ನನ್ನ ಪ್ರಸಾದನೆ ನೀನು ಸ್ವೀಕಾರ ಮಾಡಲಿಲ್ಲ, ಇಲ್ಲ ನಿನ್ನ ಭಕ್ತಿಯಲ್ಲಿ ಲೋಪ ಆಗಿ ನಾನು ಸ್ವೀಕಾರ ಮಾಡಲಿಲ್ಲ ಅಂತಲ್ಲ, ಇಲ್ಲಿ ನಿನ್ನ ಕುದುರೆ ಲಾಯಕ್ಕೆ, ನಿನ್ನ ಕುದುರೆಗಳಿಗೆ ಹುಲ್ಲಾಕೊಂಡು ಕಾಯಕ ಮಾಡುವಂಥ ಮಾದಾರ ಚೆನ್ನಯ್ಯನ ಮನೆ ಅಂಬ್ಲಿ ಎಷ್ಟು ರುಚಿ ಇತ್ತು ಅಂದರೆ, ಇವತ್ತು ಹೊಟ್ಟೆ ತುಂಬ ಕುಡಿದು ಬಿಟ್ಟಿದ್ದೆ. ಹೊಟ್ಟೆ ತುಂಬಿದವನಿಗೆ ಉಗ್ಗಿ ಮುಳ್ಳು ಅಂತಾರಲ್ಲ, ಒಂದು ಗಾದೆ ಮಾತು, ಹಾಗೆ ಹೊಟ್ಟೆ ತುಂಬ ಏನು ಉಣ್ಣಕ್ಕೆ ಖಾಲಿನೇ ಇರಲಿಲ್ಲ. ಅದಕ್ಕೆ ಇವತ್ತೊಂದಿನ ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ. ಇಲ್ಲಿ ಮಾದಾರ ಚೆನ್ನಯ್ಯ ಏನು ಮಾಡಿದ್ದ, ಹುಲ್ಲು ತಗೊಂಡು ಬಂದು, ಹೊಟ್ಟೆ ಹಸ್ದಿತ್ತು, ಬಾಯಿ ಒಣಗಿತ್ತು, ಮನೆಗೆ ಬಂದ, ಹೆಂಡತಿ ಅಂಬ್ಲಿ ಕೊಟ್ಟಿದ್ಲು. ಒಂದು ಗುಟುಕು ಕುಡಿದು ನೋಡಿದ್ದ, ಇಂಥ ರುಚಿ ಎತ್ತಿತ್ತದು ಅಂದ್ರೆ ಅಮೃತ ಆಗಿತ್ತು. ಈ ಅಮೃತವಾಗಿರ್ತಕ್ಕಂಥ ಈ ಅಂಬ್ಲಿ ನನಗಲ್ಲ, ಅದನ್ನೇ ನೈವೇದ್ಯ ಇಟ್ಟಿದ್ದ.
ಶಿವನಿಗೆ. ಬಸವಣ್ಣರು ಹೇಳ್ತಾರಲ್ಲ, ಕೂಡಲ ಸಂಗಮ ದೇವಂಗೆ ಬೇಕೆಂದು ರುಚಿಯಾಯಿತೆಂದು ಕೈ ತೆಗೆದ ಚೆನ್ನ. ಒಂದು ಗುಕ್ಕುಂಡ ಕೈ ತೆಗೆದ, ಅದನ್ನೇ ಯಾರಿಗಿಟ್ಟ? ಭಕ್ತಿ ಇತ್ತು ಅಂದರೆ ಎಂಜಲು ನೋಡೋದಿಲ್ಲ, ಮಡಿ ನೋಡೋದಿಲ್ಲ, ಮೈಲಿಗೆ ನೋಡೋದಿಲ್ಲ ದೇವರು. ಅಲ್ಲೇನು ಮುಖ್ಯ ಭಾಳ ನಮಗೆ? ಆಡಂಬರ ಮುಖ್ಯ ಅಲ್ಲ, ಭಕ್ತಿ ಮುಖ್ಯ. ಬಂದು ಎಂಜಲನ್ನೇ ಸವಿದಿದ್ದ ಅಂಥ ಒಬ್ಬ ಶಿವಭಕ್ತ ನನ್ನ ರಾಜ್ಯದಲ್ಲಿದ್ದಾನ. ಚೋಳ ಆನೆ ಅಂಬಾರಿ ಎಲ್ಲ ತಗೊಂಡು, ಉಡುಗೊರೆಗಳನ್ನು ತಗೊಂಡು, ಇವ ಬರೀ ಕಾಲಲ್ಲಿ ಮಾದಾರ ಚೆನ್ನಯ್ಯನ ಮನೆ ಹುಡುಕೊಂಡು ಬರ್ತಾನೆ. ಸಮಗಾರಕ್ಕೆ ಮಾದಾರಕ್ಕೇರಿಗೆ ಇದಾ ಮಾದಾರ ಚೆನ್ನಯ್ಯನ ಮನೆ, ಇದಾ ಮಾದಾರ. ಆ ರಾಜವೈಭವ ಬರ್ತಾ ಇರೋದನ್ನು ನೋಡಿ ಯಾರೋ ಓಡೋಗಿ ಮಾದಾರ ಚೆನ್ನಯ್ಯನಿಗೆ ಹೇಳ್ತಿದ್ದಾರೆ, ರಾಜ ನಿನ್ನ ಹೆಸರು ಕೇಳ್ಕೊಂಡು ಹುಡ್ಕೊಂಡು ಬರ್ತದಾನೆ. ಇವಾಗ ಏನು ಗೊತ್ತಿಲ್ಲ, ಹಿಂದೂ ಮುಂದೆ ಗಾಬರಿಯಾಗಿ ಹೊರ ಬಂದು ನಿಂತು ನೋಡ್ತಾನೆ. ಇವ ಓಡಿ ಬಂದಾನೆ, ಅವನ ಪಾದ ಹಿಡ್ದೇ ಬಿಟ್ಟ. ಯಾರದು? ಚೋಳ ಮಹಾರಾಜ ಮಾದಾರ ಚೆನ್ನಯ್ಯನ ಪಾದ ಹಿಡ್ದ. ಮಾದಾರ ಚೆನ್ನಯ್ಯ ಕೇಳ್ದ, ಮಹಾರಾಜ ಏನು ಮಾಡ್ತಾ ಇದ್ದೀನಿ? ನೀ ಯಾರು, ನಾನು ಯಾರು? ನಿನ್ನಂಥವನು, ನನ್ನಂಥ ಕೆಳಜಾತಿಯವನು ನಾನು, ನೀನು ಮಹಾರಾಜ. ನೀನು ಬಂದು ನಾನು ಯಾವ ಜಾತಿ, ನೀ ಯಾವ ಜಾತಿ ಅಂತ ಕೇಳ್ತಾನೆ ಮಾದಾರ ಚೆನ್ನಯ್ಯ. ಅದಕ್ಕೆ ಕರಿಕಾಲ ಚೋಳ ಹೇಳ್ತಾನೆ, ದೇವನೊಡನುಂಡ ನಿನ್ನ ಜಾತಿಗೆ ಯಾವ ಜಾತಿ ಸಮ ಅಂತ. ನಿನ್ನ ಜೊತೆಗೆ ಕೂತ್ಕೊಂಡು ದೇವರೇ ಊಟ ಮಾಡಿದಾನೆ, ಅಂಥದನ್ನು ನಿನ್ನ ಯಾವುದಾರ ಜಾತಿಗೆ ನಿನ್ನನ್ನು ಬಂದು ಪಾದ ಹಿಡಿತಾನೆ. ಅವಾಗ ಹೇಳ್ತಾನತ್ತ, ದೇವನೊಡನುಂಡ ನಿನ್ನ ಜಾತಿಗೆ ಯಾವ, ನಿನ್ನ ಕೆರಪಿಂಗೆ ಎನ್ನ ಶಿರಸರಿಯೇ ಅಂತನ ರಾಜ. ನಿನ್ನ ಕಾಲ ಚಪ್ಪಲಿಗೆ ನನ್ನ ತಲೆ ಸರಿದೂಗುವುದಿಲ್ಲ. ಅಂಥ ಭಕ್ತ ಮಾದಾರ ಚೆನ್ನಯ್ಯ. ಅದಕ್ಕೆ ಬಸವಣ್ಣರು ಹೇಳ್ತಾರೆ, ಭಕ್ತಿ ಇಲ್ಲದ ಬಡವ ನಾನಯ್ಯ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ. ಕಕ್ಕಯ್ಯನ ಮನೆ, ಕಕ್ಕಯ್ಯ ಮಧ್ಯಪ್ರದೇಶದಿಂದ ಬರ್ತಾನೆ, ಡೋಹಾರ ಕಕ್ಕಯ್ಯ. ಆತನ ಮನೆ ಪ್ರಸಾದಕ್ಕೋಸ್ಕರ 10 ವರ್ಷಗಟ್ಟಲೆ ಕಾದಿಟ್ಕೊಂಡಿದ್ದಂತೆ ಬಸವಣ್ಣ, ಕಕ್ಕಯ್ಯನ ಮನೆ ಪ್ರಸಾದಕ್ಕೋಸ್ಕರ. ಅಂಥ ಒಬ್ಬ ಶಿವಭಕ್ತ. ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಶರಣರು ಕೂಡ ಯಾರೂ ಸಾಮಾನ್ಯದವರಾಗಿರಲಿಲ್ಲ. ಎಂತೆಂಥ ಶರಣರು, ಪ್ರತಿಯೊಬ್ಬರ ಜೀವನಗಳು ತಗೊಂಡ್ರು ಕೂಡ. ಯಾಕೆ ಅಂಥವ್ರ ಜೊತೆ ಬಸವಣ್ಣ ದೊಡ್ಡವರನ್ನು ಹುಡುಕೊಂಡು ಹೋಗಲಿಲ್ಲ ಬಸವಣ್ಣ? ಕುರುಬರ ಗೊಲ್ಲಾಳ ಎಂಥ ಶಿವಭಕ್ತ. ಮೊದಲಾತ ಭಾಳ ಮುಗ್ಧ. ಕುರುಬರ ಗೊಲ್ಲಾಳ ಒಬ್ಬ ಮುಗ್ಧ ಶಿವಭಕ್ತ. ಆತನಿಗೂ ಲಿಂಗ ಪೂಜೆ ಮಾಡಬೇಕು ಅಂತ ಇಚ್ಛೆ, ಆದರೆ ಅವನನ್ನು ಗುಡಿ ಒಳಗೆ ಬಿಟ್ಕೊತಿರ್ಲಿಲ್ಲ. ಗುಡಿ ಒಳಗೆ ಪೂಜೆ ಮಾಡಕ್ಕೆ ಬಿಡ್ತಿರ್ಲಿಲ್ಲ. ಕುರುಬರ ಗೊಲ್ಲಾಳ ವಿಚಾರ ಮಾಡ್ದವ, ಏನು ಮಾಡೋದು, ಎಲ್ಲಿ ಸಿಗ್ತವೆ ಲಿಂಗ, ನಾನು ಪ್ರತಿನಿತ್ಯ ಪೂಜೆ ಮಾಡಬೇಕು ಅಂತ ಆಸೆ. ಯಾರೋ ಹೇಳಿದರು, ಲಿಂಗಗಳಷ್ಟು ಸುಲಭವಾಗಿ ಇಲ್ಲೆಲ್ಲೂ ಸಿಗೋದಿಲ್ಲ, ಶ್ರೀಶೈಲದಲ್ಲಿ ಸಿಗ್ತವೆ ಅಂತ ಹೇಳಿದರು. ಶ್ರೀಶೈಲದಲ್ಲಿ ಸಿಗ್ತವೆ. ಶ್ರೀಶೈಲ ಎಲ್ಲಿ, ನಾ ಎಲ್ಲಿ, ಅದು ನನಗೆ ಎಟಕಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನಿದ್ದ. ಒಂದು ದಿನ ಕುರಿ ಕಾಯಕ್ಕೆ ಹೋಗಿದ್ದ. ಹೋದಾಗ ಅಲ್ಲೊಂದು ಯಾತ್ರಾ ತಂಡ ಹೊರಟಿತ್ತು, ಪಾದಯಾತ್ರೆ. ಅವರು ಎಲ್ಲಿಗೆ ಹೊಂಟಿದ್ರು ಅಂದರೆ ಶ್ರೀಶೈಲಕ್ಕೆ ಹೊಂಟಿದ್ರು. ಪಾದಯಾತ್ರೆ ಎಲ್ಲಿಗೆ ಹೊರಟಿದ್ರು? ಶ್ರೀಶೈಲಕ್ಕೆ. ಮಹಂತ ಮಲ್ಲಯ್ಯ ಉಗೆ ಉಗೆ, ಶ್ರೀಗಿರಿ ಮಲ್ಲಯ್ಯ ಉಗೆ ಉಗೆ ಅಂತ ಹೊರಟಿದ್ರು. ಹೋಗುವಾಗ ಇವ ಬಂದು ಕೇಳ್ದ, ನೀವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಶ್ರೀಶೈಲಕ್ಕೆ ಹೋಗ್ತೀವಿ, ಅಲ್ಲಿ ಲಿಂಗಗಳು ಸಿಗ್ತವಂತೆ, ತಂದು ಕೊಡ್ತೀರಾ? ನಾನು ದಿನ ಲಿಂಗ ಪೂಜೆ ಮಾಡಬೇಕು ಅಂತ ಕೇಳ್ದ. ಅವನು ಭಾಳ ಒಂದು ಭಾವುಕ ಭಕ್ತಿ, ಅವನ ಒಂದು ಮುಗ್ಧತೆಯನ್ನು ಕಂಡೆ, ಅಷ್ಟು ಸುಲಭವಾಗಿ ಸಿಗೋದಿಲ್ಲ, ಅದಕ್ಕೆ 101 ಹೊನ್ನಾಗುತ್ತೆ ಅಂತ ಹೇಳಿದರು. 101 ಹೊನ್ನು ಅಂದ್ರೆ ಅವಾಗ ಗೊತ್ತಲ್ಲ ನಿಮಗೆ ಅದಕ್ಕೆ ಬೆಲೆ ಎಷ್ಟಿತ್ತು ಅಂತ. 101 ಹೊನ್ನಾಗುತ್ತೆ, ಪುಕ್ಷಟೆ ಸಿಗಬೇಕಾಗಿರೋದನ್ನು, 1 ಹೊನ್ನಿಗೆ ಸಿಗಬೇಕಾಗಿರೋದನ್ನು 101 ಹೊನ್ನಾಗುತ್ತೆ ಅಂತ ಹೇಳಿದರು. ಇವನಲ್ಲಿ ಎಷ್ಟು ಮುಗ್ಧತೆ ಇತ್ತು ಅಂದರೆ, ಹೋಗಿ ಮನೆಗಿದ್ದವನ್ನೆಲ್ಲ ಹುಡ್ಕೊಂಡು ಒಂದು 50 ಹೊನ್ನು ತಂದು ಕೊಟ್ಟ.
ತಂದು ಕೊಟ್ಟು ಹೇಳ್ದ, ನಾ ಇನ್ನೂ ಒಂದು 50 ಜೋಡಿಸಿಟ್ಟಿರ್ತೀನಿ, ನೀವು ಲಿಂಗ ತಂದು ಕೊಡ್ತೀರಲ್ಲ ಅವಾಗ ಉಳಿದಿದ್ದ ರೊಕ್ಕನ ಕೊಡ್ತೀನಿ ಅಂಥೇಳಿ ಇವರಿಗೆ 51 ತಂದು ಕೊಟ್ಟ. ಇವರಿಗೆ ಖುಷಿನೋ ಖುಷಿ, ಆರಾಮ್ ನಮಗೆ ಜಾತ್ರೆ ಮಾಡಲಿಕ್ಕೆ ಎಂಥ ಉಂಬದನೆ, 1 ಆಣಿ 2 ಆಣಿಗೆ ಸಿಗಬೇಕಾಗಿರೋದನ್ನು ಅಂತ ಖುಷಿಯಿಂದ ಹೋದರು. ಅವನು ಕೊಟ್ಟಿರೋ ಹಣ ಎಲ್ಲ ಆರಾಮ್ ಮಜಾ ಮಾಡಿದರು. ಬರುವಾಗ ಅವನು ಹೇಳಿದ್ದ ಲಿಂಗ ನೆನಪೇ ಆಗಲಿಲ್ಲ ಅವ್ರಿಗೆ. ಅವನು ಹೇಳಿದ ಲಿಂಗ ನೆನಪೇ ಆಗಲಿಲ್ಲ. ಬರುವಾಗ ದಾರಿಯಲ್ಲಿ ಅವನು ಕುರಿನ ಅವನ್ನ ನೋಡಿದರು. ಅವನಿಂದ ತಪ್ಪಿಸ್ಕೊಂಡು ಹೋಗ್ಬೋದು ನಾವು, ಆದರೆ ಅವ ಏನು ಹೇಳಿದೆ, ಲಿಂಗ ತಂದು ಕೊಟ್ಟ ಮೇಲೆ ಉಳಿದಿದ್ದು ರೊಕ್ಕ ಕೊಡ್ತೀನಿ ಅಂದನಲ್ಲ, ಇನ್ನೂ ಒಂದು 51 ಏನಾದರೂ ಮಾಡಿ ಅದನ್ನು ಇಸ್ಕೋಬೇಕು. ಅದಕ್ಕೇನು ಮಾಡೋದು, ಲಿಂಗ ತಂದಿಲ್ಲ. ಅಲ್ಲೆಲ್ಲ ಕುರಿ ಆಡಿದ್ದು, ಒಂದಿಷ್ಟು ಕುರಿ ಇಕ್ಕಿ ಆಯ್ಕೆ ಮಾಡ್ಕೊಂಡ್ರಲ್ಲ, ತಗೊಂಡು ಏನು ಮಾಡಿದ್ರು, ಅದನ್ನೆಲ್ಲ ಪುಡಿ ಮಾಡಿ ನೀರು ಹಾಕಿ ಒಂದು ಲಿಂಗದ ಆಕಾರ ಶೇಪ್ ಕೊಟ್ಟರು. ಆಮೇಲೆ ಅದರ ಮೇಲೆ ಬಟ್ಟೆ ಮೇಲೆ ಬೆಟ್ಟೆ ಒಂದು 15-20 ಸುತ್ತಿದ್ರು ಅದಕ್ಕೆ. ಯಾಕೆ ಗೊತ್ತಾಗಬಾರ್ದಲ್ಲ, ಮತ್ತು ಕುರಿಕ್ಕೆ ವಾಸನೆ ಬರಬಾರ್ದು ಅವನು ಮೂಗಿಗೆ. ಆಮೇಲೆ ಅವನಿಂದ ತಪ್ಪಿಸ್ಕೊಂಡು ಹೋಗ್ಬೇಕಲ್ಲ, ಒಂದು ಐಡಿಯಾ ಮಾಡಿದ್ರು. 21 ದಿನ ಇದನ್ನು ಬಿಚ್ಚಿ ನೋಡುವಂಗಿಲ್ಲ. ಅವನ ಕೈಗೆ ಕೊಟ್ಟು ಹೇಳಿದ್ರು, 21 ದಿನ ಇದನ್ನು ಬಿಚ್ಚಿ ನೋಡುವಂಗಿಲ್ಲ. ಭಾಳ ಭಕ್ತ ಅವ, ಮುಗ್ಧ ಭಕ್ತ. ಆಯಿತು ಅಂದ. ಪ್ರತಿನಿತ್ಯ ಒಂದು ಕೊಡ ಹಾಲಿನ ಅಭಿಷೇಕ ಮಾಡಬೇಕು. 21 ದಿನ ಆದ ಮೇಲೆ ಇದನ್ನು ತೆಗೆದು ನೀನು ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿದ್ರು. ಆಯಿತು ಅಂದ. ಉಳಿದಿದ್ದು ರೊಕ್ಕ ಜೋಡಿಸಿಟ್ಟಿದ್ದ, ತಗೊಂಡು ಬಂದ. ಪ್ರತಿನಿತ್ಯ ಎಲ್ಲ ಆಕಳು ಎಲ್ಲ ಹಾಲು ಕರೆದು ತಗೊಂಡೋಗಿ ಏನು ಮಾಡ್ತಿದ್ದ, ಸುರಿತಿದ್ದ. 10-12 ದಿನ ಆಗಿತ್ತು. ಅವ್ರ ಅಪ್ಪನಿಗೆ ಗೊತ್ತಾಯ್ತು. ಅವರ ಅಪ್ಪನಿಗೆ ಗೊತ್ತಾಗಿ ಮನೆಗಿದ್ದ ರೊಕ್ಕ ಎಲ್ಲ ಖಾಲಿ ಮಾಡಿದ್ದ. ಆಕಳ ಕೆಚ್ಚಲಲ್ಲಿ, ಕುರಿ ಕೆಚ್ಚಲಲ್ಲಿ ಹಾಲೇ ಇರ್ತಿರ್ಲಿಲ್ಲ. ಇವ ಏನು ಮಾಡ್ತದಾನೆ ಅಂತ ಬಂದು ನೋಡ್ದ, ಎಲ್ಲ ಒಂದು ಗಿಡದ ಕೆಳಗೆ ಇಟ್ಟಿದ್ದ. ಅದನ್ನು ಎಲ್ಲೈತೋ ನಿನ್ನ ಲಿಂಗ ಅಂತ ಕಾಲಲ್ಲಿ ಜಾಡಿಸಿ ಒದ್ದ. ಆ ಲಿಂಗಕ್ಕೆ ಒದ್ದಿದ್ದೆ ತಡ ಇಷ್ಟು ಸಿಟ್ಟು ಬಂದಿತ್ತಲ್ಲ, ಹೆಗಲ ಮೇಲೆ ಇರೋ ಕೊಡ್ಲಿ ತಗೊಂಡು ಅವ್ರ ಅಪ್ಪನ ತಲೆನೇ ಕಡ್ದಿದ್ದ. ಲಿಂಗಕ್ಕೆ ಕಾಲಲ್ಲಿ ಓದಿತ್ತಾನೆ ಅಂತೇಳಿ. ಅಷ್ಟೊತ್ತಿಗೆ ದೇವರು ಪ್ರತ್ಯಕ್ಷ ಆದನಂತೆ. ಪ್ರತ್ಯಕ್ಷ ಆಗಿ, ಇವತ್ತು ನೀವು ಅಲ್ಲಿ ಹೋಗಿ ನೋಡಿದ್ರಿ, ಎಂಥ ಗೋಲ್ಗೇರಿ, ಆ ಸಿಂದಗಿ ಹತ್ರ ಬರ್ತದೆ, ಅಲ್ಲಿ ದೇವಸ್ಥಾನ ಐತಲ್ಲಿ, ಇವತ್ತು ದೇವಸ್ಥಾನ ಐತೆ. ಆಮೇಲೆ ಆ ಕುರಿ ಇಕ್ಕೆಗೆ ದೇವರು ಒಲ್ದ ಅನ್ಲಿಕ್ಕೆ ಸುಮಾರು ಶರಣರ ವಚನಗಳಲ್ಲಿ ಮತ್ತು ಕುರುಬರ ಗಲ್ಲಾಳನ ವಚನಗಳಲ್ಲೂ ಕೂಡ ಬರ್ತದೆ, ದೇವರು ಪ್ರತ್ಯಕ್ಷ ಆಗಿದ್ದ. ಇವರೆಲ್ಲರ ಭಕ್ತಿಗಳನ್ನು ನಾವು ನೋಡಿದಾಗ, ಈ ಬೇಡರ ಕಣ್ಣಪ್ಪ, ಕೋಳೂರು ಕೊಡಗೋಸು, ಇವೆಲ್ಲ ನಾವು ಭಕ್ತಿ ನೋಡಿದಾಗ ದೇವರು ಎದಕ್ಕೆ ಒಲ್ದ ಅಂತ ನಾವು ಇತಿಹಾಸದಲ್ಲಿ ನೋಡ್ತೀವಿ. ಅವರೇನಾರು ಯಾವ ಕಾಲ, ಗಳಿಗೆ, ಯಮಗಂಡ ಇವನ್ನೆಲ್ಲ ಏನಾರು ನೋಡ್ಯಾರೇನು, ಅಥವಾ ಏನಾರು ಮಂತ್ರ ತಂತ್ರಗಳನ್ನೇನಾರು ಕಲ್ತಿದ್ರೇನು? ಭಾಷೆಯಲ್ಲಿರ್ತಕ್ಕಂಥ ಸ್ಪೃಶತೆ ಒಡೆದಾಕಿದ್ರು ಬಸವಣ್ಣನಕ್ಕಿಂತ ಪೂರ್ವದಲ್ಲಿ ಏನಿತ್ತು ಅಂದರೆ, ದೇವನೊಲಿಸುವ ಭಾಷೆ ಸಂಸ್ಕೃತ ಒಂದೇ ಅಂತಿತ್ತು. ನಿಮಗೆ ತಿಳಿಲಾರದ ಭಾಷೆಯಲ್ಲಿ ಏನು ಬೇಕಾದ್ರೂ ಮೋಸ ಮಾಡ್ಕೊತ ನಡೆದಿತ್ತು. ನೀವು ದೇವರನ್ನು ಆರಾಧಿಸ್ಬೇಕು, ಪೂಜಿಸ್ಬೇಕು ಅಂತ ಏನಾರ ಮಾಡಬೇಕು ಅಂತೇಳಿದರೆ ಸಂಸ್ಕೃತದಲ್ಲೇ, ಬೇರೆ ಭಾಷೆ ಬರೋದಿಲ್ಲ. ಅದಕ್ಕೆ ಮೊಟ್ಟ ಮೊದಲು ದೇವರಿಗೆ ಕನ್ನಡ ಕಲಿಸ್ತವ್ರು ಯಾರು ಅಂದ್ರೆ ಬಸವಾದಿಶರಣ. ನೆಲದ ಭಾಷೆಯನ್ನು ಮಾತೃಭಾಷೆಯನ್ನಾಗಿ ಮಾಡಿದವರು, ಮಾತೃಭಾಷೆಯನ್ನು ಶಿವವಾಣಿಯನ್ನಾಗಿ ಮಾಡಿದವ್ರು ಯಾರು ಅಂದರೆ ಶರಣರು. ಬಸವಣ್ಣವ್ರು ಹೇಳಿದರು, ದೇವರು ಒಲಿಯೋದು ಭಾಷೆಗಲ್ಲ, ದೇವರು ಒಲಿಯೋದು ಭಾಷೆಗಲ್ಲ, ಭಾವನೆಗೆ. ನೀವು ಯಾವ ಭಾಷೆಯಿಂದ ಪೂಜೆ ಪ್ರಾರ್ಥನೆ ಮಾಡ್ತೀರಿ ಮುಖ್ಯ ಅಲ್ಲ, ಯಾವ ಭಾವನೆಯಿಂದ ಪೂಜೆ ಪ್ರಾರ್ಥನೆ ಮಾಡ್ತೀರಿ ಮುಖ್ಯ. ನೀವು ಪೂಜೆ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ನೀವು ಏನು ಹೇಳ್ತೀರಿ ಅಂತ ನಿಮಗೆ ಗೊತ್ತಿರಬೇಕು. ನಿಮಗೆ ಆನಂದ ಯಾವಾಗ ಆಗ್ತದೆ? ದೇವರು ಪೂಜೆ ಮಾಡುವಾಗ ನೀವು ಹೇಳೋ ಶಬ್ದಗಳು ನೀವೇನು ಹೇಳ್ತಾ ಇದ್ದೀರಿ ಅಂತ ಗೊತ್ತಾದ್ರೆ ಅದರಿಂದ ನೀವು ಆನಂದವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ನೀವು ಏನು ಹೇಳ್ತಾ ಇದ್ದೀರಿ ಅನ್ನೋದೇ ಗೊತ್ತಾಗದೇ ಇದ್ರೆ ನಿಮಗೆ ಆನಂದ ಆಗಲಿಕ್ಕೆ ಯಾಕೆ ಸಾಧ್ಯ? ಅದು ಹೌದಿಲ್ರಿ? ಕೆಲವರು ಸುಮ್ಮನೆ ಕಂಠಪಾಠ ಮಾಡಿಬಿಟ್ಟಿರ್ತಾರೆ ಸಂಸ್ಕೃತ ಶ್ಲೋಕ,
ಯಾವ ಮಂತ್ರ ಯಾವಾಗ ಹೇಳ್ಬೇಕು ಗೊತ್ತಿರೋದಲ್ಲ. ಹುಟ್ಟದಾಗ ಹೇಳೋ ಮಂತ್ರ ಸತ್ತಾಗ ಹೇಳ್ತಿರ್ತಾರೆ, ಸತ್ತಾಗ ಹೇಳೋ ಮಂತ್ರ. ನೀವು ಯಾವ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದ್ರೆ ಅದೇ ಮಂತ್ರನೇ. ಯಾಕೆ? ಅದರ ಅರ್ಥ ಅವ್ರಿಗೂ ಗೊತ್ತಿರಲ್ಲ. ದೇವರು ಒಲಿಯೋದು ಭಾಷೆಗಲ್ಲ, ಯಾವ ಭಾವನೆಯಿಂದ ಪೂಜೆ ಪ್ರಾರ್ಥನೆ ಮಾಡ್ತೀವಿ ಮುಖ್ಯ. ಹಾಗಾಗಿ ಬಸವಣ್ಣವ್ರು ಹೇಳಿದರು ಅವರಿಗೆ, ಶರಣರಿಗೆ ಆಡಿರಯ್ಯ ಆಡಿರಯ್ಯ ಮನ ಬಂದ ಪರಿಯಲ್ಲಿ, ಕೋಡಂಗಿ ಆಟವ ಆಡುವ ಭಕ್ತನಿಗೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ನೀವೇನು ಕೇಳಿದ್ರು ಕೊಡ್ತಾನೆ. ನೀವು ಯಾವ ಭಾಷೆಯಿಂದ ಏನು ಇವೆಲ್ಲ ಏನು ಮುಖ್ಯ ಅಲ್ಲೇ ಅಲ್ಲ, ನೀವೆಷ್ಟು ಭಕ್ತಿಯಿಂದ ಪೂಜೆ ಪ್ರಾರ್ಥನೆ ಮಾಡ್ತೀರಿ ಮುಖ್ಯ. ನಿಮಗೆ ಹೇಗೆ ಬರ್ತದೋ ಹಾಗೆ. ಏನೂ ಅರಿಯನೆಂದು ಮೌನಗೊಂಡಿರಬೇಡ, ಏನೂ ಅರಿಯನೆಂದು ಮೌನಗೊಂಡಿರಬೇಡ. ಕೂಡಲ ಸಂಗಮ ದೇವರ ಮುಂದೆ ದಂದಣ ದತ್ತಣ ಎನ್ನು ಅಂತ ಹೇಳ್ತಾರೆ. ನಿನಗೆ ಮನಸ್ಸಿಗೆ ಬಂದಂಗೆ ಪೂಜೆ ಮಾಡು, ಅದರ ಭಕ್ತಿ ಇರಲಿ, ದೇವ್ರ ಮೇಲೆ ನಂಬಿಕೆ ಇರಲಿ. ಇಷ್ಟಿದ್ದು ನೀನು ಯಾವ ಮಂತ್ರ ಏನು ತಪ್ಪು ಹೇಳಿದ್ರು ದೇವರಿಗೆ ಅದು ಮುದ್ದಾಗೇ ಇರ್ತದೆ. ಅದು ಬಸವಣ್ಣ ಕಲಿಸ್ಕೊಟ್ಟಿದ್ದ. ಹಾಗಾಗಿ ಕುರುಬರ ಗೊಲ್ಲಾಳನಂಥ ಭಕ್ತಿಗೆ ದೇವರು ಒಲಿತಾನೆ, ಮಾದಾರ ಚೆನ್ನಯ್ಯನಂಥ ಭಕ್ತಿಗೆ ದೇವರು ಒಲಿತಾನೆ, ಕೋಳೂರು ಕೊಡಗೂಸಿನಂಥ ಭಕ್ತಿಗೆ ದೇವರು ಒಲಿತಾನೆ. ಹಾಗಾಗಿ ಭಕ್ತಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಏನು 12ನೇ ಶತಮಾನದಲ್ಲಿ ಶರಣರು ಒಬ್ಬೊಬ್ಬರಲ್ಲ, ಪ್ರತಿಯೊಬ್ಬರು ಜೀವನಗಳು ತಗೊಂಡ್ರು ಕೂಡ ಯಾರೂ ಸಾಮಾನ್ಯವಾಗಿರಲಿಲ್ಲ. ಆವಿನ ಆಳ ಕಲ್ಲಯ್ಯ ಅಂತ ಬರ್ತಾನೆ, ಸಿದ್ದರಾಮೇಶ್ವರರ ಶಿಷ್ಯ ಆತನ ಸೇವಕಿ. ಆತ ಇನ್ನೂ ಮನೆಯಲ್ಲಿರಬೇಕಾದ್ರೇ ಒಂದು ಹಾವು ಕಡ್ದಿರ್ತದಂತೆ. ಹಾವು ಕಡ್ದಾಗ ಇವನಿಗೇನೂ ಆಗೋದಿಲ್ಲಂತ, ಹಾವಿನಾಳ ಕಲ್ಲಯ್ಯನಿಗೆ ಹಾವು ಕಡ್ದಿದ್ದು ಹಾವೇ ಸತ್ತೋಗ್ಬಿಡ್ತದಂತೆ. ಇವನಿಗೆ ಪಶ್ಚಾತ್ತಾಪ ಆಗುತ್ತಂತಾರೆ, ನಾನು ಅದಕ್ಕಿಂತ ವಿಷನ ನನಗೆ ಕಡ್ದಿದ್ದು, ನನಗೆ ಈ ಅಪವಾದ ಬರಬಾರ್ದು ಅಂತೇಳಿ ಸತ್ತೋಗಿರೋ ಹಾವನ್ನು ಬದುಕಿಸಿದ್ದ ಅಂತ ಹಾವಿನ ಹಾಳ ಕಲ್ಲಯ್ಯ. ಮುಂದೆ ಅವನು ಸೇವಕಿ ಇವನ ಲಿಂಗ ಪೂಜೆಗೆ ಅಂತೇಳಿ ನೀರು ತರಕ್ಕೆ ಹೋಗಿರ್ತಾಳೆ ಬಾವಿಗೆ. ಕೆಲವರು ವಿಪ್ರರು ಬ್ರಾಹ್ಮಣರು ಆ ಕೊಡನ ಮುಟ್ಟುತ್ತಾರೆ. ಮುಟ್ಟಿಸಿದ ತಕ್ಷಣ ಈಕೆ ಏನು ಮಾಡ್ತಾಳೆ, ಆ ಕೊಡ ಅವ್ರ ಎದುರಿಗೆ ಎತ್ತಿ ನೆಲಕ್ಕೆ ಹೋಗಿತಾಳದು ಮಣ್ಣಿಂದು ಒಗೆದು ಮತ್ತೊಂದು ಹೊಸ ಕೊಡ ತಗೊಂಡು ಬಂದು ನೀರು ತಗೊಂಡು ಹೋಗ್ತಾಳೆ. ನಾವು ವೇದವನ್ನು ಓದೋರು, ಈ ಭೂಮಿ ಮೇಲೆ ನಾವು ಭೂಸುರರು, ನಮ್ಮಂಥ ಮೇಲ್ಜಾತಿಯವರು ಕೊಡ ಮುಟ್ಟಿದ್ರೆ ಈಕೆ ಅದನ್ನು ಒಗೆದೋದು ಮೈಲಿಗೆ ಆಯಿತು ಅಂತ ಬೇರೆ ಕೊಡ ತಂದು ನೀರು ತಗೊಂಡು ಹೋಗ್ತಾಳಂತ. ಎಲ್ಲ ಸಿಟ್ಟು ಬರ್ತದೆ. ಸಿಟ್ಟು ಬಂದ ರಾತ್ರಿ ಅದು ಏನಂತೀರಿ ನೀವು, ಕರೀತಾರೆ ಎಲ್ಲರನ್ನು, ಹಿರಿಯರೆಲ್ಲ ಸೇರ್ತಿರ್ತಾರಲ್ಲ, ಏನಂತೀರದಕ್ಕೆ? ಎಲ್ಲರನ್ನೂ ಸೇರಿಸಿ ಕಲ್ಲಯ್ಯನ್ನು ಕರೆಸ್ತಾರೆ. ನಿಮ್ಮ ಸೇವಕಿ ನಮಗೆ ಅವಮಾನ ಮಾಡಿದ್ದಾಳೆ. ಏನು ಅವಮಾನ ಮಾಡಿದ್ದಾಳೆ? ನಾವು ವೇದ ಉಪನಿಷತ್ತುಗಳನ್ನು ಓದು, ಪ್ರತಿನಿತ್ಯ ಪೂಜೆ ಯಜ್ಞ ಹೋಮಗಳನ್ನು ಮಾಡುವಂಥವ್ರು, ಶ್ರೇಷ್ಠ ಕುಲದವರು. ನಾವು ಮುಟ್ಟಿದ ಕೊಡನ ಹಾಕಿ ಒಡೆದಾಕಿ ಮತ್ತೊಂದು ಕೊಡ ತಂದು ನಮಗೆ ಅವಮಾನ ಮಾಡಿದ್ದಾಳೆ. ಹಾಗಾಗಿ ಅದಕ್ಕೆ ಶಿಕ್ಷೆ ಏನು ಅಂತೇಳಿ ಕಲ್ಲಯ್ಯನಿಗೆ ಕೇಳ್ತಾರೆ. ಕಲ್ಲಯ್ಯನಿಗೆ ಕೇಳಿದಾಗ ಕಲ್ಲಯ್ಯ ಸಮರ್ಥಿಸ್ಕೊತಾನ ಶಿಷ್ಯ ಮಾಡಿರೋ ಕೆಲಸನ. ನಮ್ಮ ಶರಣರು ವೇದ ಉಪನಿಷತ್ತುಗಳು ನೀವೇನು ಶ್ರೇಷ್ಠರಲ್ಲ, ನಮ್ಮ ಶರಣರ ಮನೆ ಕಾಯೋ ನಾಯಿನೂ ದಿನ ವೇದ ಉಪನಿಷತ್ತು ಓದುತ್ತೆ ಅಂತ ನಾವು ವೇದ ಉಪನಿಷತ್ತು ಓದುತ್ತೆ ಅಂದರೆ ಹಂಗೆ ಓದಿಸಿ ನೋಡೋಣ ಅಂತೇಳಿ ಅವರೆಲ್ಲ ಗಲಾಟೆ ಮಾಡ್ತಾರೆ. ಅವ್ರ ಮನೆ ನಾಯಿ ತಗೊಂಬಂದು ವೇದ ಓದಿಸ್ತಾನೆ ಅಂತ. ಜ್ಞಾನೇಶ್ವರರು ಕೋಣನ ಬಾಯಲ್ಲಿ ನಮ್ಮ ಸಿದ್ದಯ್ಯ ಪುರಾಣಿಕರವ್ರು ಬರೀತಾರೆ. ಅಲ್ಲಿ ಕೋಣನ ಬಾಯಲ್ಲಿ ಜ್ಞಾನೇಶ್ವರ ಮಹಾರಾಜರು ವೇದ ಓದಿಸಿದ್ದು ಕರೆ ಆದರೆ, ಶರಣರು ಓದಿಸಿದ್ದನು ಕರೆ ಯಾಕಾಗಿರಬಾರ್ದು ಅಂತ. ಘಟನೆ ಏನೇ ಆಗಿದ್ರು ಕೂಡ ಅಂತಂಥ ಶ್ರೇಷ್ಠ ಶರಣರು ಭಕ್ತರು ಅಲ್ಲಿ ಒಬ್ಬೊಬ್ಬರು ಎಂತೆಂಥ ಬಾಲಸಂಗಯ್ಯ, ಮುಗ್ಧ ಸಂಗಯ್ಯ ಅಂತ ಬರ್ತಾನೆ. ಅವನೆಂಥ ಮುಗ್ಧ ಸಂಗಯ್ಯನ ಕತೆ ಓದಬೇಕು ನೀವು. ಆಮೇಲೆ ಮುಸುಡಿ ಚೌಡಯ್ಯ ಅಂತ ಬರ್ತಾನೆ. ಮುಸುಡಿ ಚೌಡಯ್ಯ ಅಂತೂ ಎದುರಿಗೆ ಸಿಕ್ಕವರು ಶರಣಾರ್ಥಿ ಅನ್ನೋದು ಕೆಲಸ ಒಂದು. ಆ ಶರಣು ಶರಣಾರ್ಥಿ ಅಂದು 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 ಅದೇ ಮಂತ್ರ ಆಗಿತ್ತು ಅವನಿಗೆ. ಯಾರು ಸಿಕ್ಕರು ಶರಣಾರ್ಥಿ.
ಆಮೇಲೆ ನಾನು ನಿಮಗೆ ಶರಣು ಶರಣಾರ್ಥಿ ಅಂದಮೇಲೆ ನೀವು ಎದುರಿಗಿದ್ದವ್ರು ಶರಣು ಶರಣಾರ್ಥಿ ಅನ್ನೋ ತನಕ ಒಂದು ಜಾಗ ಖಾಲಿ ಮಾಡ್ತಿರ್ಲಿಲ್ಲ ಅಲ್ಲಿಂದ. ಒಂದು ದಿನ ಏನಾಗ್ತದೆ, ಹಿಂಗೆ ಬರ್ತಿರ್ತಾನೆ ದಾರಿಯಲ್ಲಿ ಒಂದು ಹೆಣ ಹೊತ್ಕೊಂಡು ಹೋಗ್ತಿರ್ತಾರೆ, ಸತ್ಯ ಹೆಣ. ಆ ಹೆಣದ ಹಣೆ ಮೇಲೆ ವಿಭೂತಿ ಇರ್ತದೆ, ಕೊರಳಗೆ ರುದ್ರಾಕ್ಷಿ ಇರ್ತದೆ, ಲಿಂಗ ಇರ್ತದೆ. ಅದನ್ನ ನೋಡಿ ಹೆಣಕ್ಕೇನೆ ಶರಣು ಶರಣಾರ್ಥಿ ಅಂತ ನಾವು. ಅವಾಗ ಅವರೆಲ್ಲ ಜನ ಅಂತಾರೆ, ಅದೆಲ್ಲರೂ ಸತ್ತೋಗಿರೋ ಹೆಣ ಮಾತಾಡ್ತದೆ, ಸರಿ ದೂರ ಬಿಡು, ಜಾಗ ಬಿಡು ಅಂತ ಹೇಳ್ತಾರೆ. ಸರಿ ದೂರ ಹೋಗಿ ಕಡೆ ಅಂತ ಹೇಳ್ತಾರೆ. ಇಲ್ಲ, ಅವರು ಶರಣರಿಗೆ ನಾನು ಶರಣು ಅಂದಮೇಲೆ ಅವ್ರು ನನಗೆ ಶರಣು ಅನ್ನಲೇಬೇಕು. ಅವನು ಎಷ್ಟು ನಿಂತ್ಕೋತಾನೆ ಅಲ್ಲಿಗೆ ಅಂತ ಹೇಳಿದರೆ ಕೊನೆಗೆ ಆ ಸತ್ತ ಹೆಣಕ್ಕೆ ಜೀವ ಬಂದು ಶರಣು ಶರಣಾರ್ಥಿ ಎಂದಿತ್ತಂತೆ ಮುಸುಳಿ. ಸತ್ತ ಹೆಣಕ್ಕೆ ಜೀವ ಬಂದು ಶರಣು ಶರಣಾರ್ಥಿ ಎಂದಿತ್ತಂತೆ. ಒಂದು ಆಕಳ ಸತ್ತು ಮಲಗಿತ್ತಂತೆ, ಹೋಗಿ ಅದಕ್ಕೆ ಶರಣು ಶರಣಾರ್ಥಿ ಅಂತೀವ, ಅದು ಸತ್ತಿದ್ದೆದ್ದಿತ್ತಂತೆ. ಹಂಗೆ ಶರಣು ಶರಣಾರ್ಥಿ ಅನ್ನೋ ಶಬ್ದದಲ್ಲೇ ಅಂಥ ಒಂದು ಪ್ರತಿಯೊಬ್ಬ ಶರಣರ ಜೀವನಗಳನ್ನು ತಗೊಂಡ್ರೆ 12ನೇ ಶತಮಾನದಲ್ಲಿ 770 ಜನ ಅಮರಗಣಗಳನ್ನು ಹೇಳ್ತೀವಿ. ಇವರೆಲ್ಲರೂ ಒಬ್ರಿಗಿಂತ ಒಬ್ಬರು. ಹಾಗಾಗಿ ಬಸವಣ್ಣವ್ರು ಹೇಳ್ತಾರೆ, ಸಕಲ ಪುರಾತನರು ನೆರೆದು ಭಕ್ತಿ ಭಿಕ್ಷೆ ನಿಕ್ಕಿದಲೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ. ಆ ಎಲ್ಲ ಭಕ್ತರು ಅವರ ಭಕ್ತಿ, ಅವರ ನಡೆ ನುಡಿ ಒಂದಾಗಿಸ್ಕೊಂಡ ರೀತಿ ಇತ್ತಲ್ಲ. ಹಾಗಾಗಿ ಶರಣರ ಒಂದು ಕಲ್ಯಾಣ ಹೇಗಿತ್ತು ಅಂದರೆ ಅದು ಕೈಲಾಸವನ್ನು ನಾಚಿಸುವಂತೆ ಇತ್ತು ಅಂತ ಹೇಳ್ತಾರೆ. ಹಾಗಾಗಿ ಬಸವಣ್ಣ 12ನೇ ಶತಮಾನ ಏನಿತ್ತಲ್ಲ ಅದು ಅಲ್ಲಿಗೆ ಬರಬೇಕಾದ್ರೆ ಕೇವಲ ಅಲ್ಲಿ ಒಂದಿಷ್ಟು ನೈತಿಕ ಮೌಲ್ಯಗಳು ಮಾತ್ರ ಕೇಳ್ತಿದ್ರು. ನೀ ಯಾವ ಜಾತಿ, ಮೇಲು ಕೀಳು, ಹೆಣ್ಣು ಗಂಡು ಇವನ್ನೆಲ್ಲ ಕೇಳ್ತಿರ್ಲಿಲ್ಲ. ಅಕ್ಕ ಮಹಾದೇವ ಹೇಳ್ತಾಳಲ್ಲ, ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರದು ಅಸಾಧ್ಯವಯ್ಯ. ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರದು ಅಸಾಧ್ಯವಯ್ಯ ಅಂದರೆ ಎಲ್ಲರಿಗೂ ಹೋಗ್ಲಿಕ್ಕಾಗಲ್ಲ. ಎಲ್ಲರೂ ಹೋದ್ರೂ ಅಲ್ಲಿ ಉಳಿಲಿಕ್ಕಾಗಲ್ಲ ಅವರಿಗೆ. ಎಲ್ಲರೂ ಹೋದ್ರೂ ಅಲ್ಲಿ ಬಹಳ ದಿನ ಉಳಿಯೋಕ್ಕಾಗಲ್ಲ. ಅಲ್ಲಿ ಏನಾದರೂ ಡಂಬಾಚಾರ ಒಳಗೊಂದು ಹೊರಗೊಂದು ಇತ್ತು ಅಂದರೆ 4 ದಿನಕ್ಕೆ ಅಲ್ಲಿಂದ ಕಾಲು ಕೀಳಬೇಕಾಗಿತ್ತು. ಅಲ್ಲಿ ಎಂಥವ್ರು ಮಾತ್ರ ಉಳಿಯೋಕ್ಕೆ ಸಾಧ್ಯ ಆಗಿತ್ತು ಅಂದರೆ ಆಸೆ ಆಮಿಷ ಅಳಿದವರಿಗಲ್ಲದೆ, ಆಸೆ ಆಮಿಷ ಅಳಿದವರಿಗಲ್ಲದೆ, ನಾನೆಂಬುದ ಅಳಿದವರಿಗಲ್ಲದೆ, ಒಳವರೆಗೂ ಶುದ್ಧವಾದವರಿಗಲ್ಲದೆ, ಕಲ್ಯಾಣವ ಕಂಡು ಆಮೇಲೆ ನಮೋ ನಮೋ ಎನ್ನುತ್ತಿರ್ತೇನೆ ಉಭಯ ಲಜ್ಜೆ ಅಳಿದವರಿಗಲ್ಲದೆ ಅಂತಾಳೆ ಮತ್ತೆ ಅಕ್ಕ ಮಹಾದೇವಿ. ಅಂದರೆ ಗಂಡು ಹೆಣ್ಣು ಈ ಎಲ್ಲ ಭಾವಗಳನ್ನು ಕಳ್ಕೊಂಡವ್ರಿಗೆ ಮಾತ್ರ ಕಲ್ಯಾಣದಲ್ಲಿ ಪ್ರವೇಶ ಇತ್ತು. ದೇವರು ನಿಜವಾಗ್ಲೂ ಎಲ್ಲವನ್ನೂ ಅಧ್ಯಯನ ಮಾಡಿರ್ತಕ್ಕಂಥ ಬಸವಣ್ಣ, ಏನಯ್ಯ ವಿಪ್ರರು ನುಡಿದಂತೆ ನಡೆಯರು ಶಾಸ್ತ್ರಕ್ಕೊಂದು ಬಟ್ಟೆ ತಮಗೊಂದು ಬಟ್ಟೆ. ಅಲ್ಲಿ ಶಾಸ್ತ್ರ ಹೇಳೋದೇ ಒಂದು, ಆಚರಣೆ ಮಾಡೋದೇ ಒಂದು. ಹಾಗಾಗಿ ಸತ್ಯವನ್ನು ಅರಿತಂಥ ಬಸವಣ್ಣ ನಿಜವಾಗ್ಲೂ ಇತಿಹಾಸದ ಪುಟಗಳನ್ನು ತೆಗೆದು ನೋಡ್ತಾ ಬಂದರೆ, ಇವೆಲ್ಲ ನಾನು ನಿನ್ನೆ ಮೊನ್ನೆ ಎಲ್ಲ ಹೇಳ್ಕೊಳ್ತಾ ಬಂದೆ. ಭಕ್ತಿ ಅಂದರೆ ಏನು, ಎಂಥ ಭಕ್ತಿಗೆ ದೇವರು ಒಲಿತಾನೆ, ಅದು ನಿಷ್ಕಲ್ಮಶವಾಗಿರಬೇಕು ನಮ್ಮ ಭಕ್ತಿ ಅಂತೇಳಿ. ಅದು ಹೇಗಿರಬೇಕು, ನಿಷ್ಕಲ್ಮಶವಾಗಿರಬೇಕು. ಅದರಲ್ಲಿ ಯಾವುದೇ ರೀತಿಯ ಸ್ವಾರ್ಥ ಇರಬಾರ್ದು, ವ್ಯಾಪಾರದಿಂದ ಕೂಡಿರಬಾರ್ದು, ಸ್ವಾರ್ಥದಿಂದ ಕೂಡಿರಬಾರ್ದು, ಡಂಬಾಚಾರದಿಂದ, ಅನಾಚಾರದಿಂದ, ಮೂಢಾಚಾರದಿಂದ ಕೂಡಿರಬಾರ್ದು. ಅಂಥ ಮುಗ್ಧ ಭಕ್ತಿ ಇತ್ತು ಅಂದರೆ ನೀವು ದೇವರನ್ನು ಹುಡುಕೊಂಡು ಹೋಗೋದಕ್ಕಿಂತ, ನಾನು ಭಾಳ ಜನ ಶರಣರುಗಳ ಕತೆ ಹೇಳ್ಕೊತ ಬಂದೀನಿ, ಅವ್ರ ಹಿಂದೆ ದೇವರು ಬೆನ್ನತ್ಕೊಂಡು ನನ್ನನ್ನು ಕಟ್ಕೋ ಚಂದಯ್ಯ, ನನ್ನನ್ನು ಕೆಡ್ಕೊಂಡುಂಟಿ, ನನ್ನನ್ನು ಕಟ್ಕೋ ಅಂಥದ್ದು ಒಂದು 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 ದೊಡ್ಡ ದೇವಸ್ಥಾನ ಇತ್ತು. ದೇವಸ್ಥಾನದ ಹೊರಗಡೆ ಒಬ್ಬ ದಲಿತ ಮುದುಕಿ, ಅವಾಗೆಲ್ಲ ದಲಿತರಿಗೆ ಹತ್ರ ಬರಲಿಕ್ಕೆ ಅವಕಾಶ ಇರಲಿಲ್ಲ. ಹಂಗಾಗಿ ಆಕೆ ಏನು ಮಾಡ್ತಿದ್ಲು ಅಂದರೆ, ಎಲ್ಲ ಜನ ಎದ್ದು ಬರೋದಕ್ಕಿಂತ ಮೊದಲೇ ಬಂದು ಆಕೆ ದೇವಸ್ಥಾನ ಕಸ ಗುಡಿಸೋದು, ಸ್ವಚ್ಛ ಮಾಡೋದು ಎಲ್ಲ ಮಾಡ್ತಿದ್ಲು. 30-40 ವರ್ಷದಿಂದ ಅಲ್ಲಿ ಒಬ್ಬ ಪೂಜಾರಿ ಪೂಜೆ ಮಾಡ್ಕೊಂಡು ಬಂದಿದ್ದ. ಅವನಿಗೆ ಎಷ್ಟು ಆಶ್ಚರ್ಯ ಆಗಿತ್ತು ಅಂದರೆ, ಪ್ರತಿನಿತ್ಯ ತಾನು ಬರೋದ್ರೊಳಗೆ ಯಾರು ಕಸ ಹೊಡೆದು ರಂಗೋಲಿ ಹಾಕಿ ಹೋಗ್ತಾರೆ ಅಂತಲೇ ಗೊತ್ತಿರಲಿಲ್ಲ ಪೂಜಾರಿಗೆ. ಒಂದು ದಿನ ಆಕೆಗೆ ಆರಾಮಿರಲಿಲ್ಲ ಅಂತ ಲೇಟಾಗಿ ಎದ್ದು ಬಂದಿದ್ಲು. ನೋಡ್ದ ಪೂಜಾರಿ ಆಕೆಯನ್ನು, ಕೇಳ್ದ,
ಇಷ್ಟು ದಿನ ಕಸ ಗುಡಿಸ್ಕೊಂಡು ಬಂದಿದ್ದು, ಸ್ವಚ್ಛ ಮಾಡ್ಕೊಂಡು ಬಂದಿದ್ದು ನೀನೇನಾ? 30-40 ವರ್ಷದಿಂದ ಯಾರು ಏನೂ ಕೊಡ್ತಿರ್ಲಿಲ್ಲ ಆಕೆಗೆ. ನಾವಿದನ್ನು ಕಸ ಹೊಡೆದ್ರೆ ಏನು ಬಯಸ್ತೀವಿ? ಏನಾದ್ರು ಕೊಡಲಿ ಅಂತ ಬಯಸ್ತೀವಲ್ಲ. ಒಂದು ಸಮಾಜ ಸೇವೆ ಅಂತ ಎಷ್ಟು ಜನ ಮಾಡ್ತೀವಿ ನಾವು? ಕೇಳ್ದವನು, ಇಷ್ಟು ವರ್ಷ ಕಸ ಗುಡಿಸ್ಕೊಂಡು ಬಂದಿದ್ದು ನೀನೇನಾ? ಆಕೆ ಹೇಳಿದ್ಲು, ಅದು ಎಷ್ಟು ವಿನಯತನದಿಂದ, ದಯಮಾಡಿ ಇವತ್ತೊಂದು ದಿನ ನನ್ನನ್ನು ಕ್ಷಮಿಸ್ಬಿಡ್ರಿ, ನನ್ನ ಮೇಲೆ ನಿಮ್ಮ ದೃಷ್ಟಿ ಬಿದ್ದಿದ್ದಕ್ಕೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಅಲ್ಲ, ಎಂಥ ನಿಸ್ವಾರ್ಥ ಸೇವೆ ನಿಂದು. ಇಷ್ಟು ದಿವಸದಲ್ಲಿ ನಾನು ಇವತ್ತೇ ನಿನ್ನನ್ನು ನೋಡಿದ್ದು. 40 ವರ್ಷದಿಂದ ಪೂಜೆ ಮಾಡ್ಕೊಂಡು ಬಂದ ಪೂಜಾರಿ ಆಕೆಗೆ ಹೇಳ್ದ, 40 ವರ್ಷದಿಂದ ಇದೇ ಫಸ್ಟ್ ನಾನು ನಿನ್ನನ್ನು ನೋಡಿದ್ದು. ಅಲ್ಲ, ನೀನು ಒಂದು ದಿನನೂ ದೇವಸ್ಥಾನದ ಒಳಗೆ ಬಂದಿಲ್ಲ, ದೇವ್ರ ದರ್ಶನ ತಗೊಂಡಿಲ್ಲಲ್ಲ ಅಂತ ಕೇಳ್ದ. ಅವತ್ತು ಕರೆದ ಪೂಜಾರಿ, ಯಾರೂ ಇಲ್ಲ, ಈಗ ಒಳಗೆ ಬಾ, ನೀನು ದೇವ್ರ ದರ್ಶನ ತಗೋ ಅಂದ ಆಕೆಗೆ. ಆಕೆ ಹೇಳಿದ್ಲು, ನಾವು ಒಳಗಡೆ ಬರೋ ಅವಶ್ಯಕತೆ ಇಲ್ಲ ಅಂದ್ಲಿಕ್ಕೆ. ನಾವು ಒಳಗಡೆ ಬರೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಕೇಳ್ದಮ್ಮ. ನಾನು ಪ್ರತಿನಿತ್ಯ ಕಸ ಗುಡಿಸುವಾಗ ಒಳಗಿರೋ ದೇವ್ರು ನನ್ನ ಅಕ್ಕಪಕ್ಕ ಅಡ್ಡಾಡ್ತಿರ್ತಾನೆ ಅಂದ್ಲಿಕ್ಕೆ. ಅಕ್ಕಪಕ್ಕ ಅಡ್ಡಾಡ್ತಿರ್ತಾನೆ. ಇಷ್ಟು ಆಶ್ಚರ್ಯ ಆಗ್ತದೆ ಅವನಿಗೆ. ಒಳಗೆ ಬಂದ ಗುಡಿಯಾಗೆ ಬಂದು ದೇವ್ರನ್ನ ಕೇಳ್ದ, ಅಲ್ಲ ಪರಮಾತ್ಮ, ನಾನು 30-40 ವರ್ಷದಿಂದ ನಿನ್ನ ಪೂಜೆ ಮಾಡೀನಿ, ನೀವು ಒಂದು ದಿನನೂ ನೀನು ನನಗೆ ದರ್ಶನ ಕೊಟ್ಟಿಲ್ಲ. ಹೊರಗಡೆ ಒಬ್ಬ ಮುದುಕಿ ಕಸ ಗುಡ್ಸಕಿಗೆ ನೀನು ದರ್ಶನ ಕೊಟ್ಟಿದೀಯ ಅಂದರೆ ಏನಿದು ನಿಂದು? ಯಾಕೀಗೆ ನನಗೆ ಯಾಕೆ ದರ್ಶನ ಕೊಟ್ಟಿಲ್ಲ ಅಂತ ಕೇಳ್ದ ದೇವರಿಗೆ. ಅದಕ್ಕೆ ದೇವ್ರು ಹೇಳ್ದ, ಈ 40 ವರ್ಷದಿಂದ ಆಕೆ ಕಸ ಗುಡಿಸಿದ್ದು ಯಾರ ಸಲುವಾಗಿ ಅಂದ್ರೆ ನನ್ನ ಸಲುವಾಗಿ. 40 ವರ್ಷದಿಂದ ಆಕೆ ಕಸ ಗುಡಿಸಿದ್ದು ಯಾರ ಸಲುವಾಗಿ? ನನ್ನ ಸಲುವಾಗಿ. ಅದಕ್ಕೆ ನಾನು ದರ್ಶನ ಕೊಟ್ಟಿನ ಆಕೆಗೆ. ನೀನು 40 ವರ್ಷದಿಂದ ಪೂಜೆ ಮಾಡಿದ್ದು ಯಾರ ಸಲುವಾಗಿ? ದೇವ್ರು ಕೇಳ್ದ ಪೂಜಾರಿನ, ನೀನು 40 ವರ್ಷದಿಂದ ಪೂಜೆ ಮಾಡಿದ್ದು ಯಾರ ಸಲುವಾಗಿ? ಭಕ್ತರ ಜೇಬ್ನಾಗಿರೋ ರೊಕ್ಕದ ಸಲುವಾಗಿ, ಅವ್ರು ಕೊಡೋ ದೇಣಿಗೆ ಸಲುವಾಗಿ, ಅವ್ರು ಕೊಡೋ ಕಾಣಿಕೆ ಸಲುವಾಗಿ. ನೀ 40 ವರ್ಷದಲ್ಲಿ ನನ್ನ ಸಲುವಾಗಿ ಒಂದು ದಿನ ಪೂಜೆ ಮಾಡಿಯ? ಮತ್ತು ನಾ ಹೆಂಗೆ ನಿನಗೆ ದರ್ಶನ ಕೊಡೋಕ್ಕಾಗ್ತದೆ? ಆಕೆ ನನ್ನ ಸಲುವಾಗಿ ಮಾಡಿ ಹೇಳೋದಕ್ಕೆ ನಾನು ಆಕೆ ಕೊಟ್ಟಿನಿ. ನೀನು ಒಂದು ಸತಿನೂ, ನಾವೆಲ್ಲ ಪೂಜೆ ಮಾಡೋದು ಹಿಂಗೆ ಅಲ್ಲ. ಕೈ ಹತ್ರ ನೋಡೋಣ, ದೇವ್ರ ಸಲುವಾಗಿ ಎಷ್ಟು ಜನ ಪೂಜೆ ಮಾಡಿರಿ? ನಿಮ್ಮ ಲೀಸ್ಟು, ನನಗೆ ಅದನ್ನು ಕೊಡು, ಇದನ್ನು ಕೊಡು, ನಮ್ಮ ಮಕ್ಳಿಗೆ ಹಂಗೆ ಮಾಡು, ನನ್ನ ಗಂಡಗೆ ಹಿಂಗೆ ಮಾಡು, ಒಳ್ಳೆ ನನ್ನ ಮಗಳಿಗೆ ಚಲೋ ಗಂಡನ ಹುಡುಕ್ ಕೊಡು, ನನ್ನ ಮಗನಿಗೆ ಚಲೋ ನೌಕರಿ ಕೊಡಿಸು. ನಮ್ಮ ವಿವೇ ಅಲ್ಲ. ದೇವ್ರ ಸಲುವಾಗಿ ಏನು ಪೂಜೆ ಮಾಡೀವಿ ನಾವು? ದೇವ್ರ ಸಲುವಾಗಿ ಪೂಜೆ ಮಾಡಿದ್ರೆ ಅವನು ನಮಗೆ ದರ್ಶನ ಕೊಡ್ತಾನೆ. ದೇವ್ರ ಸಲುವಾಗಿ ಎಂದೂ ಮಾಡೇ ಇಲ್ಲ. ಹಾಗಾಗಿ ಅಲ್ಲಿದ್ದ ಶರಣರೆಲ್ಲ ಹೇಗಿದ್ರು ಅಂದರೆ, ದೇವರು ಬಿಟ್ಟರೆ ಬೇರೆ ಏನೂ ಅವರಲ್ಲಿ ತುಂಬಿರಲಿಲ್ಲ. ಅಂಥ ಶಿವಶರಣರು, ಅಂಥ ಅದು ಕಲ್ಯಾಣ ರಾಜ್ಯ ಆಗಿತ್ತು ಅಂದರೆ ಕೈಲಾಸವನ್ನು ನಾಚಿಸುವಂತೆ ಇತ್ತು ಅಂತಕ್ಕಂಥದ್ದನ್ನು ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಬರೀತಾಳೆ. ಅಂಥ ಒಂದು ಸಮೃದ್ಧಿಯಾಗಿರ್ತಕ್ಕಂಥ ರಾಜ್ಯ ಒಂದು ದಿನ ಕಟಕರ ಕೇರಿಯಾಗಿತ್ತು. ಒಂದು ದಿನ ಕಟಕರ ಕೇರಿಯಾಗಿತ್ತು. ಅನೇಕ ಜನ ಸ್ವಾರ್ಥಿಗಳ, ಮತಾಂಧರ, ಜಾತಿವಾದಿಗಳ ಇವರೆಲ್ಲರ ಕೈಗೆ ಸಿಕ್ಕಿ ಒಂದು ದಿನ ಕಲ್ಯಾಣ ಏನಾಗಿತ್ತು? ನಲುಗಿ ಹೋಗಿತ್ತು. ಹಾಗಾಗಿ ಕಲ್ಯಾಣ ಕ್ರಾಂತಿ ಅಂದರೆ ಏನು ಅಂತಕ್ಕಂಥ ವಿಚಾರವನ್ನು ನಾಳೆ ದಿನ ನೋಡೋಣ ಅಂತ ಹೇಳ್ತಾ, ಲಿಂಗಾಯತ ಅಂತಕ್ಕಂಥದ್ದು ದಯಮಾಡಿ ಇದು ಒಂದು ಜಾತಿಯಲ್ಲ, ಇದು ಒಂದು ಜಾತಿಯಲ್ಲ, ಇದು ಒಂದು ಏನಿದು? ಇದು ಒಂದು ಧರ್ಮ. ಇದರಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಎಂಥವರನ್ನು ಪ್ರೀತಿ ಮಾಡಲಿಕ್ಕೆ, ಎಲ್ಲರನ್ನೂ ಪ್ರೀತಿ ಮಾಡಲಿಕ್ಕೆ ಕಲಿಸ್ಕೊಡ್ತಕ್ಕಂಥದ್ದು. ಅದನ್ನು ಒಂದಿಷ್ಟು ನಾವೆಲ್ಲರನ್ನೂ ಹಿಂಬಿಟ್ಕೊಳ್ಳುವಂಥ ಒಂದು ಒಳ್ಳೆ ಭಾವಗಳನ್ನು ನಮ್ಮಲ್ಲಿ ಬೆಳೆಸ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ,
ಪಟ್ಲೂಲ ಪದ್ಮಾವತಿ. ಹೌದಾ? ಹಾಂ. ಇವತ್ತಿನ ದಿನ ಮಧ್ಯಾಹ್ನ ಪಟ್ಲೂಲ ಪದ್ಮಾವತಿ ಅಂತಕ್ಕಂಥವ್ರು ಅವ್ರ ಮನೆಗೆ ಕರ್ಕೊಂಡೋಗಿ ಇವತ್ತು ಅತ್ಯಂತ ಭಕ್ತಿಯಿಂದ ಪೂಜೆ ಪ್ರಸಾದವನ್ನು ಮಾಡಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಕುಟುಂಬಕ್ಕೆ ಸೃಷ್ಟಿಕರ್ತ ಭಗವಂತ ವಿಶ್ವ ಬಸವಣ್ಣ ಎಲ್ಲ ರೀತಿಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶರಣ ಕೊಟ್ಟು